ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಂಬರೀಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1185 ಆಗುತ್ತೆ ಮತ್ತು ಜುಲೈ 2026 ಪಾರ್ಟ್ 4 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋಣ. ಸೊ ಜುಲೈ 2026 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 4 ಆಗುತ್ತೆ. ಬನ್ನಿ ಹಾಗಾದರೆ ಮೊದಲ ಪ್ರಶ್ನೆ ಏನಿದೆ. ಸೆಂಟರ್ ಅಪಾಯಿಂಟ್ಸ್ ನ್ಯೂ ಚೀಫ್ಸ್ ಆಫ್ BPR&D, NCRB ಆ್ಯಂಡ್ SVP NPA. BPR&D, NCRB ಮತ್ತು SVP NPA ಅಂತಕ್ಕಂತಹ ಸಂಸ್ಥೆಗಳ ನೂತನ ಮುಖ್ಯಸ್ಥರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಇದು ನಮ್ಮ ಜುಲೈ 2026 ಪ್ರಮುಖ ಪ್ರಚಲಿತ ಘಟನೆಗಳ 4ನೇ ಭಾಗದ ಮೊದಲ ಪ್ರಶ್ನೆ. ಹಾಗಾದರೆ BPR&D ಅಂದರೆ ಯಾವ ಸಂಸ್ಥೆ, ಅದಕ್ಕೆ ಯಾರನ್ನ ನೂತನ ಮುಖ್ಯಸ್ಥರನ್ನಾಗಿ ಮಾಡಿದ್ದಾರೆ, ಅದೇ ಥರ NCRB ಅಂದರೆ ಏನು, ಅದರ ವಿಸ್ತೃತ ರೂಪವೇನು, ಅದರ ಪ್ರಧಾನ ಕಚೇರಿಯಲ್ಲಿದೆ, ಯಾವಾಗ ಸ್ಥಾಪನೆ ಆಯಿತು, ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಬರ್ತವೆ, ಈಗ ನೂತನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ, ಸೊ ಹೀಗೆ ಹಲವಾರು ವಿಚಾರಗಳನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಬನ್ನಿ ಹಾಗಾದರೆ. ಸೊ ಸೆಂಟರ್ ಅಪಾಯಿಂಟ್ಸ್ ನ್ಯೂ ಚೀಫ್ಸ್ ಫಾರ್ BPR&D, NCRB ಆ್ಯಂಡ್ SVP NPA. ಅಲೋಕ್ ಕುಮಾರ್ ಮಿಟ್ಟಲ್, a 1993 batch IPS officer of Haryana cadre, was on Monday named as a Director General of the Bureau of Police Research and Development. BPRD ಅಂದ್ರೇನು? ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, BPRD. ಇದರ ಮುಖ್ಯಸ್ಥರನ್ನಾಗಿ ಅಲೋಕ್ ಕುಮಾರ್ ಮಿಟ್ಟಲ್ ಅವರನ್ನು, ಹಾಗೆ ಅಮಿತ್ ಗಾರ್ಗ್ IPS ಆಫೀಸರ್, ಅವರು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದ ಮುಖ್ಯಸ್ಥರನ್ನಾಗಿ, ಡೈರೆಕ್ಟರನ್ನಾಗಿ ನೇಮಕ ಮಾಡಲಾಗಿದೆ ಅಮಿತ್ ಗಾರ್ಗ್ ಅವರು. ಒಂದು ಕಡೆ ಬರ್ಕೊಂಡ್ಬಿಡ್ರಿ, BPRD ಯಾರು, ಅದೇ ಥರ NCRB ಅಂದರೆ ಏನು, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ, ಅದರ ಮುಖ್ಯಸ್ಥರಾಗಿ ಅಮಿತ್ ಗಾರ್ಗ್ ಅಂತ. ಅದೇ ರೀತಿಯಾಗಿ BPRDಯ ಮುಖ್ಯಸ್ಥರಾಗಿ ಅಲೋಕ್ ಕುಮಾರ್ ಮಿಟ್ಟಲ್ ಅವರು. ಅದೇ ರೀತಿಯಾಗಿ ಸುಜಿತ್ ಪಾಂಡೆ ಅವರನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್, ಏನು IPS ಆಫೀಸರ್ಸ್ಗೆ ತರಬೇತಿಯನ್ನು ಕೊಡ್ತಾರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ SVP NPA, ಅದರ ಮುಖ್ಯಸ್ಥರನ್ನಾಗಿ ಸುಜಿತ್ ಪಾಂಡೆರವರನ್ನು. ಒಟ್ಟಾರೆಯಾಗಿ ದ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟೆಡ್ ಎ ನ್ಯೂ ಹೆಡ್ಸ್ ಫಾರ್ ದ BPR&D ಅಥವಾ BPRD, ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, and the National Crime Records Bureau NCRB and the Sardar Vallabhbhai Patel National Police Academy. ಸೊ ನೇಮಕ ಆಗಿದೆ. ಇದನ್ನು ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ದ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ಸೊ ಆ ಒಂದು ಕಮಿಟಿ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಗಳೇ ಇದ್ದರು. ಹೀಗಾಗಿ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಸಂಪುಟದ ನೇಮಕಾತಿ ಸಮಿತಿಯು ಈ ನೇಮಕಾತಿಗಳಿಗೆ ಈಗ ಅನುಮೋದನೆಯನ್ನು ಕೊಟ್ಟಿದೆ. ಸೊ ಯಾವ ನೇಮಕಾತಿಗಳು, ಯಾರು ಯಾವುದರ ಮುಖ್ಯಸ್ಥರಾಗ್ತಾ ಇದ್ದಾರೆ, ಸೊ ಇನ್ನೊಂದ್ಸಲ ನೀವು ನೋಟ್ ಮಾಡ್ಕೊಂಬಿಡಿ ಅಥವಾ ಇದ್ರ PDF ಕೊಟ್ಟಾಗ ರಿವೈಸ್ ಮಾಡ್ಕೋಬೋದು. BPRDಯ ಮುಖ್ಯಸ್ಥರಾಗಿ ಅಲೋಕ್ ಕುಮಾರ್ ಮಿತ್ತಲ್ ಅವರು, ಅದೇ ಥರ SVP NPAಯಿಂದ ಈಗ NCRBಯ ಮುಖ್ಯಸ್ಥರಾಗಿ ಬರ್ತಾ ಇದ್ದಾರೆ ಅಮಿತ್ ಗಾರ್ಗ್ ಅವರು. ಅವರ ಪ್ಲೇಸ್ಗೆ SVP NPAಯ ಮುಖ್ಯಸ್ಥರಾಗಿ ಸುಜಿತ್ ಪಾಂಡೆರವರು ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದಾರೆ. ಹಾಗಾದರೆ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ BPR&D 1970ರಲ್ಲಿ ಸ್ಥಾಪನೆಯಾಗಿತ್ತು. ನವದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಕೇಂದ್ರದ ಗೃಹ ಖಾತೆಯ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಮತ್ತು ಅಲೋಕ್ ಕುಮಾರ್ ಮಿತ್ತಲ್ ಅವರು ಈಗ ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಅಪ್ಡೇಟ್ ಮಾಡ್ಕೊಂಡ್ರೆ ಒಂದು. ಎರಡನೇದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB 1986 ಸ್ಥಾಪನೆ, ನವದೆಹಲಿ ಪ್ರಧಾನ ಕಚೇರಿ, ಅಗೇನ್ ಕೇಂದ್ರದ ಗೃಹ ವ್ಯವಹಾರಗಳ ಖಾತೆ ಸಚಿವ ಹೋಮ್ ಅಫೇರ್ಸ್ ಅಡಿಯಲ್ಲೇ ಬರುತ್ತೆ. ಸೊ ಇದರ ಮುಖ್ಯಸ್ಥರಾಗಿ ಈಗ ಅಮಿತ್ ಗಾರ್ಗ್ ಅವರು. ಅದೇ ರೀತಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ 1948ರಲ್ಲಿ ಸ್ಥಾಪನೆ ಆಗಿತ್ತು. IPS ಟ್ರೈನಿಂಗ್ ಸೆಂಟರ್ ಅಂತ ಕರಿತೀವಿ. ಹೈದರಾಬಾದಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇದು ಕೂಡ ಕೇಂದ್ರದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಬರುತ್ತೆ. ಈಗ ಪ್ರಸ್ತುತ ಸುಜಿತ್ ಪಾಂಡೆರವರು ಇದರ ಮುಖ್ಯಸ್ಥರಾಗಿದ್ದಾರೆ. ಹೀಗೆ ಯಾವ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು, ಪ್ರಧಾನ ಕಚೇರಿಯಲ್ಲಿ, ಮತ್ತು ಅದರ ಮುಖ್ಯಸ್ಥರು ಯಾರು, ಹೊಸದಾಗಿ ಪ್ರಮುಖವಾಗಿ ಅದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಟ್ ಮಾಡ್ಕೊಂಡ್ರೆ ಒಂದು ಕಡೆ ಪಾಯಿಂಟ್. ಈ ಇಡೀ ಪ್ರಶ್ನೆಯಲ್ಲಿ ಇಷ್ಟೆಲ್ಲ ಏನು 4-5 ನಿಮಿಷ ಡಿಸ್ಕಷನ್ ಮಾಡಿದ್ವಿ, ಅದರಲ್ಲಿ ಇರೋದು 3 ಪಾಯಿಂಟ್ಸ್. ಒಂದು BPR&D, ಇದ್ರ ಬಗ್ಗೆ ಒಂದು 2-3 ಲೈನ್ ಬರ್ಕೊಳ್ರಿ.
ಇದರ ಕೇಂದ್ರ ಕಚೇರಿ, ಇದರ ಮುಖ್ಯಸ್ಥರು, ಇದು ಯಾವುದರ ಅಡಿಯಲ್ಲಿ ಬರುತ್ತೆ, ಇದು ಯಾವಾಗ ಸ್ಥಾಪನೆ ಆಯಿತು, ಇಷ್ಟೇ ಮುಗಿದೋಯ್ತು. ಅದೇ ಥರ ಇನ್ನೊಂದು NCRB, ಅದು ಯಾವಾಗ ಸ್ಥಾಪನೆ ಆಯಿತು, ಎಲ್ಲಿದೆ ಪ್ರಧಾನ ಕಚೇರಿ, ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ, ಯಾರು ಮುಖ್ಯಸ್ಥರು, ಮುಗಿದೋಯ್ತು. ಅದೇ ಥರ ಇನ್ನೊಂದು SVP-NPA ಮುಗೀತು. ಇಡೀ ಕರೆಂಟ್ ಅಫೇರ್ಸ್ನ ಡೀಟೇಲ್ಸ್ ಇಷ್ಟರಲ್ಲೇ ಬರ್ಕೋಬೇಕು. ಇನ್ನು ಉಳಿದಿದ್ದೆಲ್ಲ PDF, ಇನ್ನು ಉಳಿದಿದ್ದೆಲ್ಲ ಬೇರೆ ಬೇರೆ ಈ ಫೋಟೋಸ್ ನೋಡಿದಾಗ ಅಥವಾ ಈ ಥರ ಹೇಳಿದ್ರು ಸರ್ ಅಂತ ಹೇಳಿದಾಗ ನೆನಪಿರುತ್ತೆ ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ಬೇಕು. ನಾವು ಅರ್ಥ ಮಾಡ್ಕೊಳ್ತೀವಿ. ಬರೀ ಟೆಕ್ಸ್ಟಲ್ಲಿದ್ದರೆ ಅಷ್ಟಾಗಿ ಮೈಂಡ್ಗೆ ಹೋಗಲ್ಲ ಅಂತ ಇಷ್ಟೆಲ್ಲ ಕಷ್ಟಪಡ್ತೀವಿ. ನನಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 2. 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಿ ಸನೈ ತಕೈಚಿ ರವರು 3 ದಿನಗಳ ಅಧಿಕೃತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದರು. ಜಾಪಾನೀಸ್ ಪ್ರೈಮ್ ಮಿನಿಸ್ಟರ್ ಯಾರು? ಸನೈ ತಕೈಚಿ arrived in New Delhi on a 3-day official visit to participate in the 16th India-Japan Annual Summit. ಭಾರತ ಜಪಾನ್ ಅಭಿವೃದ್ಧಿಗೆ ಪಂಚಸೂತ್ರ, ಪ್ರಧಾನಿ ಮೋದಿ ತಕೈಚಿ ದ್ವಿಪಕ್ಷೀಯ ಸಭೆ, 10 ಶತಕೋಟಿ ಯೆನ್ ಹೂಡಿಕೆಗೆ ಜಪಾನ್ ಒಲವು ಮತ್ತು 5 ಕ್ಷೇತ್ರಗಳ ಮೇಲೆ ಉಭಯ ದೇಶಗಳ ಗಮನವನ್ನು ಇಲ್ಲಿ ಸೆಳೀತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಭಾರತ ಜಪಾನ್ ನಡುವಿನ ವ್ಯಾಪಾರ ಬಲವರ್ಧನೆ, ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿ ಬಲಪಡಿಸ್ತಕ್ಕಂಥದ್ದು, ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ನೆರವನ್ನು ನೀಡ್ತಕ್ಕಂಥದ್ದು, ರಕ್ಷಣೆ, ಭದ್ರತೆಯಲ್ಲಿ ಸಹಕಾರ, ಸಮಗ್ರ ಆರ್ಥಿಕ ಪಾಲುದಾರಿಕೆ, ಆರೋಗ್ಯ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ, ಇಂಧನ ಭದ್ರತೆಯಂತಹ ವಿಷಯಗಳಲ್ಲಿ ಒಪ್ಪಂದಕ್ಕೆ ಭಾರತ ಮತ್ತು ಜಪಾನ್ ದೇಶಗಳು ಮುಂದಾಗಿದ್ದಾವೆ. ಹೆಚ್ಚುತ್ತಾ ಇರತಕ್ಕಂಥ ಜಾಗತಿಕ ಅನಿಶ್ಚಿತತೆ ನಡುವೆ ರಕ್ಷಣೆ, ಆರ್ಥಿಕ ಭದ್ರತೆ, ತಂತ್ರಜ್ಞಾನ ಸಹಕಾರ, ಇಂಧನ ಅಭಿವೃದ್ಧಿ, ಪ್ರಾದೇಶಿಕ ಸ್ಥಿರತೆಯ ಸೂತ್ರದಡಿ ಕೆಲಸವನ್ನು ಮಾಡಲು ಉಭಯ ದೇಶಗಳು ನಿರ್ಧಾರವನ್ನು ಮಾಡಿದ್ದಾವೆ. 3 ದಿನಗಳ ಪ್ರವಾಸದ ಅಂಗವಾಗಿ ಭಾರತಕ್ಕೆ ಮೊದಲ ಬಾರಿಗೆ ಆಗಮಿಸಿರ್ತಕ್ಕಂಥ ಫಸ್ಟ್ ಟೈಮ್ ಬಂದಿದ್ದಾರೆ ಸನೈ ತಕೈಚಿರವರು. ತಾವು ಪ್ರಧಾನಮಂತ್ರಿಗಳಾದ ನಂತರ ಭಾರತಕ್ಕೆ, ಹಾಗಾಗಿ ಭಾರತಕ್ಕೆ ಮೊದಲ ಬಾರಿಗೆ ಆಗಮಿಸಿರುವ ಜಪಾನ್ನ ಪ್ರಧಾನಿ ಸನೈ ತಕೈಚಿರವರು ಭಾರತ ಜಪಾನ್ 16ನೇ ವಾರ್ಷಿಕ ಶೃಂಗ ಸಭೆಯಲ್ಲಿ ಪಾಲ್ಗೊಂಡರು. 16th ಇಂಡಿಯಾ ಜಪಾನ್ ಸಮ್ಮಿಟ್ ಅಥವಾ ಭಾರತ ಜಪಾನ್ 16ನೇ ಶೃಂಗಸಭೆಯಲ್ಲಿ ಯಾರು ಭಾಗವಹಿಸಿದ್ರು ಅಂದರೆ ಜಪಾನಿನ ಪ್ರಧಾನಿಗಳು ಸನೈ ತಕೈಚಿರವರು. ಈ ಸಂದರ್ಭದಲ್ಲಿ ತಕೈಚಿರವರನ್ನು ಕಿರಿಯ ಸಹೋದರಿಯಂತೆ ಪ್ರಧಾನಿಯವರು ಮೋದಿಯವರು ಸ್ವತಃ ತಾವೇ ವಿಮಾನ ನಿಲ್ದಾಣಕ್ಕೆ ಹೋಗಿ ಬರಮಾಡಿಕೊಂಡ್ರು ಮತ್ತು ತಮ್ಮ ಭಾಷಣದಲ್ಲಿ ಅವರನ್ನು ಚಿಕ್ಕ ತಂಗಿ ಎಂದು ಕರೀತಾರೆ ಅಥವಾ ಸಹೋದರಿ ಅಂತ ಕರೀತಾರೆ. ಅದಕ್ಕೆ ಪೂರ್ವಕವಾಗಿ ಒಪ್ಪಿಗೆಯನ್ನು ಸೂಚಿಸಿದ ಜಪಾನ್ನ ಪ್ರಧಾನಿಗಳು ಇನ್ನು ಮುಂದೆ ನಾವು ಒಟ್ಟಾರೆಯಾಗಿ ಈ ಚೀನಾದ ಒಂದಷ್ಟು ತೊಂದರೆ ಆಗಿರ್ಬೋದು, ಅಮೆರಿಕದಂತಹ ದೇಶಗಳ ತೊಂದರೆಯಿಂದ ನಾವು ಹೇಗೆ ಪಾರಾಗಬೇಕು ಅನ್ನೋದಕ್ಕೆ ಉಭಯ ದೇಶಗಳು ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾವೆ. ಅದರಲ್ಲಿ ವ್ಯೂಹಾತ್ಮಕ ಪಾಲುದಾರಿಕೆ, ರಕ್ಷಣಾ ಸಹಕಾರಕ್ಕೆ ಒತ್ತು, ಆರ್ಥಿಕ ರಕ್ಷಣೆ, ಮೂಲಸೌಕರ್ಯಕ್ಕೆ ಒತ್ತು ಮತ್ತು ಪ್ರಾದೇಶಿಕ ಭದ್ರತೆ ಇಂತಹ ವಿಚಾರಗಳಿದ್ದಾವೆ. ಮತ್ತು ಇನ್ನಷ್ಟು ಈ ಎರಡೂ ದೇಶಗಳ ನಡುವಿನ ಸಂಬಂಧಗಳ ಬಗ್ಗೆ ಒಂದಷ್ಟು ಸ್ಲೈಡ್ಗಳನ್ನು ಹಾಕ್ತಾ ಹೋಗ್ತೀನಿ. ಇಲ್ಲೇನಾಗುತ್ತೆ ಅಂದರೆ ಇವು ನಾರ್ಮಲ್ CET ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಅಷ್ಟಾಗಿ ಯೂಸ್ ಆಗದೆ ಇರ್ಬೋದು. ಬಟ್ ಯಾರು KSಗೆ ಏನು ಓದ್ತಾ ಇದ್ದೀರಿ, ಈಗ KS ನೋಟಿಫಿಕೇಶನ್ ಇನ್ನೇನು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆ ಒಂದು ಎಕ್ಸಾಮ್ಗೆ ಓದ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ಇನ್ಪುಟ್ ಹೇಳೋದಾದರೆ ಕೆಲವೊಂದು ಸಲ ಏನು ಹೇಳ್ತಾರೆ, ಈ ಬೇರೆ ದೇಶಗಳೊಂದಿಗೆ ಭಾರತದ ಬಾಂಧವ್ಯ ಹೇಗೆ ವೃದ್ಧಿಸ್ತಾ ಇದೆ ಅಲ್ವಾ. ಇಂಡಿಯಾ EU FTA ಆಯಿತು, ಇಂಡಿಯಾ ಬ್ರಿಟನ್ FTA ಆಯಿತು, ಅಥವಾ ಆಸ್ಟ್ರೇಲಿಯಾಕ್ಕೆ ಹೋದರು, ಮೊನ್ನೆ 5 ದೇಶಗಳಿಗೆ ಹೋಗಿದ್ರು, ಮತ್ತು ಈಗ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹೋಗಿದ್ದಾರೆ ಅಲ್ವಾ, ಸೀಶೆಲ್ಸ್ಗೆ ಹೋಗಿದ್ರು. ಸೊ ಈ ಎಲ್ಲ ದೇಶಗಳನ್ನು ನಾವು ಗಮನಿಸ್ತಾ ಹೋದಾಗ ಭಾರತದ ವಿದೇಶಾಂಗ ವ್ಯವಹಾರಗಳ ನೀತಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ, ಇಂಥ ಅಂಶಗಳನ್ನು ಬರಿಬೇಕಾಗುತ್ತಲ್ಲಿ. ಸುಮ್ಮನೆ ಥೆರಾಟಿಕಲಿ ಬರೆದ್ರಾಗಲ್ಲ, ಒಂದಷ್ಟು ಅಂಕಿಅಂಶಗಳ ಮುಖಾಂತರ ಒಂದಷ್ಟು ದೇಶಗಳನ್ನು ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಅಗ್ರಿಮೆಂಟ್ ಆಗಿರ್ತಕ್ಕಂಥವುಗಳನ್ನು ಕೋಟ್ ಮಾಡ್ತಾ ಬರಿಬೇಕಾಗುತ್ತೆ. ಇಲ್ಲ ಸುಮ್ಮನೆ ಜನರಲ್ ಆಗಿ ಬರೀರಿ ಅಂದರೆ ಮಾರ್ಕ್ಸ್ ಬರಲ್ಲ. ಜನರಲ್ ಆಗಿ ಬರಿಬೋದು, ಭಾರತ ಇವತ್ತು ಅಮೆರಿಕದ ಸುಂಕ ನೀತಿಯಿಂದಾಗಿ ಬೇರೆ ದೇಶಗಳತ್ತ ಗಮನವನ್ನು ಹರಿಸ್ತಾ ಇದೆ, ಆ ಮೂಲಕ ಪ್ರಧಾನಿಗಳು ಹಲವಾರು ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಹಲವಾರು ದೇಶಗಳಿಗೆ ಅಂತ ಯಾರು ಬೇಕಾದರೂ ಬರಿಬೋದು. ಪರ್ಟಿಕ್ಯುಲರ್ ದೇಶ ಹೇಳ್ರಿ, ಅಲ್ಲಿ ಏನು ಮಾಡಿದ್ರು, ಅವರು ಈ ಸಂಬಂಧವನ್ನು ವೃದ್ಧಿಸಲು ಹೇಗೆ ಭಾರತದ ಪ್ರಧಾನಿಗಳಿಗೆ ತಮ್ಮ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಗಳನ್ನು ಕೊಟ್ಟು ಸೊ ಇನ್ನಷ್ಟು ಹತ್ತಿರ ಆಗ್ತಾ ಇದ್ದಾರೆ. ಭಾರತ ಬೇರೆ ದೇಶಗಳಲ್ಲಿ ಯಾವುದೇ ಒಂದು ಭೂಕಂಪದಂತಹ, ಪ್ರವಾಹದಂತಹ, ಸುನಾಮಿಯಂತಹ ಅಪಘಾತಗಳು, ಅವಘಡಗಳಾದಾಗ ಹೇಗೆ ತನ್ನ ಸಹಾಯ ಹಸ್ತವನ್ನು ಚಾಚ್ತಾ ಇದೆ, ಅದಕ್ಕೊಂದಷ್ಟು ಕೋಟ್ ಕೊಡಬೇಕು. ಅದು ಸಾಗರ ಬಂಧುವ
ಅಥವಾ ಆಪರೇಷನ್ ಅಮಿಸ್ಟಾಡ ಅಥವಾ ಇನ್ನೊಂದ ಆಪರೇಷನ್ ಬ್ರಹ್ಮನ ಯಾವ ದೇಶಗಳಿಗೆ, ಅವೆಲ್ಲ ಬರೀಬೇಕು, ಅವಾಗ ಮಾರ್ಕ್ಸ್ ಬರ್ತವೆ. ಸುಮ್ಮನೆ ಜನರಲ್ ಆಗಿ ಬರೆದು ನಾನು ಚೆನ್ನಾಗಿ ಬರೆದು ಬಂದೆ ಮಾರ್ಕ್ಸ್ ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ ಅನ್ನೋದು ತಿಳ್ಕೊಳ್ರಿ. ಇಲ್ಲ, ಅದ್ರ ಬಗ್ಗೆ ನಾವು ಭಾಳ ಮಾತಾಡೋಕ್ಕೋಗಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುವಾರ ಇಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಭಾಷಣ ಮಾಡುತ್ತಾ ಜಪಾನ್ನ ಪ್ರಧಾನಿ ಸನೈ ತಕೈಚಿ ಅವರನ್ನು ತಮ್ಮ ತಂಗಿ ಎಂದು ಸಂಬೋಧಿಸಿ ಅವರನ್ನು ದೂರದೃಷ್ಟಿಯ ಮತ್ತು ಜನಪ್ರಿಯ ನಾಯಕಿ ಎಂದು ಹೊಗಳಿದರು. ನಂತರ ತಮ್ಮ ಜಪಾನಿ ಭಾಷೆಯಲ್ಲಿ ಮಾತನಾಡಿದ ತಕೈಚಿರವರು ಮೋದಿ ಅವರ ತಂಗಿ ಸಂಬೋಧನೆಯನ್ನು ಒಪ್ಪಿಕೊಳ್ಳುತ್ತಾ ನಾವು ಈ ಸಂಬಂಧವನ್ನು ಅಣ್ಣ ತಂಗಿ ತರಹ ಬೆಳೆಸಲು ಒಪ್ಪಿಕೊಂಡಿದ್ದೇವೆ. ಒಟ್ಟಾರೆ ಈ ಒಂದು ಒಪಿನಿಯನ್ನಿಂದಾಗಿ ದೇಶಕ್ಕೆ ಲಾಭ ಆಗುತ್ತೆ, ಗಮನಿಸಬೇಕಾಗುತ್ತೆ. ಓಕೆ, ಸೊ ಫ್ರೀ ಇಂಡೋ-ಪೆಸಿಫಿಕ್ ಎ ಪ್ರಯಾರಿಟಿ ಫಾರ್ ಇಂಡಿಯಾ ಜಪಾನ್ ಮೋದಿ. ಸೊ ಜಪಾನೀಸ್ PM ಸನೈ ತಕೈಚಿ ವಿಸಿಟ್ಸ್ ಇಂಡಿಯಾ ಫಸ್ಟ್ to 3rd July 2026. ಇಂಡಿಯಾ ಜಪಾನ್ 16th ಆನ್ಯುವಲ್ ಸಮಿಟ್. ಉದ್ದೇಶಗಳು ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಡಿಫೆನ್ಸ್ ಸೆಕ್ಯೂರಿಟಿ, ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್, ಸ್ಕಿಲ್ಡ್ ವರ್ಕ್ಫೋರ್ಸ್ ಎಕ್ಸ್ಚೇಂಜ್ ಆ್ಯಂಡ್ ಇಂಡೋ-ಪೆಸಿಫಿಕ್ ಕೋಆಪರೇಷನ್. ಈ ಒಂದು ಸಂದರ್ಭದಲ್ಲಿ ಹಲವಾರು ಔಟ್ಕಮ್ಗಳು ಬಂದಿದ್ದಾವೆ. ಹಾಗಾಗಿ ಈ ಔಟ್ಕಮ್ಗಳು ನೇರವಾಗಿ ನಮ್ಮ ಎಕ್ಸಾಮ್ಗಳಲ್ಲಿ ಕೇಳದಿರ್ಬೋದು, ಬಟ್ KS ಅಂತ ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟು. ಸೊ ಇಲ್ಲಿ ಬರೀ KS ಓದೋರೇ ಇರಲ್ಲ, ಆದ್ದರಿಂದ PDF ಕೊಟ್ಟಾಗ ನೀವೇ ಓದ್ಕೊಳ್ರಿ. ಒಂದೆರಡು ಹೇಳ್ತೀನಿ. ಫಸ್ಟ್ ಔಟ್ಕಮ್ ಏನಾಯಿತು ಅಂದರೆ ಇಂಡಿಯಾ ಜಪಾನ್ ಜಾಯಿಂಟ್ ಡಿಕ್ಲರೇಷನ್ ಆನ್ ಎಕನಾಮಿಕ್ ಸೆಕ್ಯೂರಿಟಿ. ಹಾಗಂದ್ರೆ ಏನು? ಔಟ್ಕಮ್ ಟು ಇಂಡಿಯಾ ಜಪಾನ್ ಜಾಯಿಂಟ್ ಸ್ಟೇಟ್ಮೆಂಟ್ ಆನ್ ಕೋಆಪರೇಷನ್ ಇನ್ ದ ಫೀಲ್ಡ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೇಗೆ ಕೋಆಪರೇಷನ್ ಕೊಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಎರಡು ದೇಶಗಳು, ಓದ್ಬೇಕು ನೀವೇ. ನೆಕ್ಸ್ಟ್ ಮೂರನೇ ಔಟ್ಕಮ್ ಏನು, ನಾಲ್ಕನೇದು ಏನು, ಹೀಗೆ ಹಲವಾರು ಔಟ್ಕಮ್ಗಳು, ಅವುಗಳ ಸ್ಲೈಡ್ಗಳನ್ನು ಕೊಟ್ಟಿದ್ದೀವಿ. ಯಾರು KS ಅಂತ ಎಕ್ಸಾಮ್ಗೆ ಮೇನ್ಸ್ ಬರೆಯೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದರೆ ಅವರು ನೋಡ್ಕೊಳ್ಳಿ. ಇಷ್ಟು ಹೇಳ್ತಾ ನಾವೀಗ ಜಪಾನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಶೇಖರಣೆ ಮಾಡೋಣ. ಜಪಾನ್ ಕ್ಯಾಪಿಟಲ್ ಟೋಕಿಯೋ ಆಗುತ್ತೆ. ಅಲ್ಲಿನ ಎಂಪರರ್ ನರುಹಿಟೋ, ಪ್ರೈಮ್ ಮಿನಿಸ್ಟರ್ ಸನೈ ತಕೈಚಿ. ಜಪಾನೀಸ್ ಯೆನ್ ಅಲ್ಲಿನ ಕರೆನ್ಸಿ ಆಗುತ್ತೆ. ಜಪಾನಿನ ಮ್ಯಾಪನ್ನು ಕೂಡ ನೋಡಿ. ಇದೊಂದು ದ್ವೀಪ ರಾಷ್ಟ್ರ. ಒಂದು ಕಡೆ ಸಿ ಆಫ್ ಜಪಾನ್ ಇದೆ, ದಕ್ಷಿಣದಲ್ಲಿ ಫಿಲಿಪೈನ್ ಸಿ ಇದೆ ಮತ್ತು ಪೂರ್ವದಲ್ಲಿ ನಾರ್ತ್ ಪೆಸಿಫಿಕ್ ಓಷನ್ ಇದೆ. ಮೂರನೇ ಪ್ರಶ್ನೆ, ಜೂನ್ 2026ರಲ್ಲಿ GST ಆದಾಯವು ವರ್ಷದಿಂದ ವರ್ಷಕ್ಕೆ 14% ಏರಿಕೆಯಾಗಿ 1.95 ಲಕ್ಷ ಕೋಟಿಗೆ ತಲುಪಿದೆ. 2025ರಲ್ಲಿ ಎಷ್ಟು ಕಲೆಕ್ಷನ್ ಆಗಿತ್ತು ಅದರ 14% ಹೆಚ್ಚಿಗೆ ಆಗಿ ಈ ಒಂದು 2026ರ ಜೂನ್ ತಿಂಗಳಿನಲ್ಲಿ ಒಟ್ಟಾರೆ 1.95 ಲಕ್ಷ ಕೋಟಿಗಳ ಸಂಗ್ರಹವಾಗಿದೆ. ಈ ಸಂಗ್ರಹ ಮತ್ತು ಇದರಲ್ಲಿ CGST ಎಷ್ಟು, UTGST ಅಥವಾ SGST ಎಷ್ಟು ಮತ್ತು IGST ಎಷ್ಟು, ಹಾಗೂ GST ಕಲೆಕ್ಷನಲ್ಲಿ ಟಾಪ್ 5 ಸ್ಟೇಟ್ಸ್ ಯಾವ್ಯಾವು? ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ಯಾವ ಸ್ಟೇಟ್ಗಳು, ಒಟ್ಟಾರೆ ಎಷ್ಟು ಕಲೆಕ್ಷನ್ ಆಗಿದೆ? ಸೊ ಇದು ಯಾಕೆ ಇವಾಗ ಇಂಪಾರ್ಟೆಂಟ್ ಅಂದರೆ ಎಕ್ಸಾಮ್ಗಳು ಇನ್ನೇನು ಹತ್ರ ಬರ್ತಾ ಇದ್ದಾವೆ, ಇವಾಗ ಸ್ವಲ್ಪ ನೆನಪಿಟ್ಕೊಂಡೇ ಹೋಗ್ಬೇಕು. GST ರೆವೆನ್ಯೂ ಗ್ರೂ 14% ಇಯರ್ ಆನ್ ಇಯರ್ to 1.95 lakh crore in June 2026. ದೇಶೀಯ ವಹಿವಾಟು ಹಾಗೂ ಆಮದು ಆದಾಯ ಗಣನೀಯ ಹೆಚ್ಚಳಾಗಿರುವುದರಿಂದ GST ಆದಾಯದಲ್ಲಿ 14% ಏರಿಕೆಯಾಗಿದೆ. ಜೂನ್ ತಿಂಗಳಲ್ಲಿ ಸರಕು ಮತ್ತು ಸೇವಾ ತೆರಿಗೆ GST ಸಂಗ್ರಹ 1.95 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಜೂನ್ಗೆ ಹೋಲಿಸಿದರೆ ಈ ವರ್ಷದ GST ಸಂಗ್ರಹ 14% ಹೆಚ್ಚಳವಾಗಿದೆ. ಕಾರಣ ಆಮದುಗಳಿಂದ ಬಂದ ತೆರಿಗೆ ಆದಾಯದಲ್ಲಿ ಭಾರೀ ಜಿಗಿತ ಕಂಡು ಬಂದಿದೆ ಅಂತೆ. ಇನ್ನು GST ಸಂಗ್ರಹಣೆಯ ಒಟ್ಟಾರೆ 6 ತಿಂಗಳ ಸಂಗ್ರಹವನ್ನು ನೋಡಿದಾಗ ಜೂನ್ 2026ರವರೆಗಿನ ಪ್ರಸಕ್ತ ಹಣಕಾಸು ವರ್ಷದ ಅವಧಿಗೆ, 6 ತಿಂಗಳಲ್ಲ ಆ್ಯಕ್ಚುಲಿ, ಏಪ್ರಿಲ್, ಮೇ, ಜೂನ್ 3 ತಿಂಗಳ ಈ ಸಂಗ್ರಹವನ್ನು ನೋಡಿದಾಗ 6,31,699 ಕೋಟಿ ರೂಪಾಯಿಗಳ ಸಂಗ್ರಹವಾಗಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ 8.4% ಬೆಳವಣಿಗೆಯನ್ನು ಕಂಡಿದೆ. ಇನ್ನು GST ಆದಾಯ ಸಂಗ್ರಹಣೆಯಲ್ಲಿ ಮಹಾರಾಷ್ಟ್ರ ನಂಬರ್ 1ನಲ್ಲಿದೆ. ರಾಜ್ಯಗಳು ಅಂತ ಬಂದರೆ ಫಸ್ಟ್ ಮಹಾರಾಷ್ಟ್ರ ಇದೆ. ಇದರ GST ಕಲೆಕ್ಷನ್ನು 30,000 ಕೋಟಿಗಿಂತಲೂ ಹೆಚ್ಚಿದೆ.
ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ, 12,937 ಕೋಟಿ ರೂಪಾಯಿ. ಒಂದ್ಸಲ ನಂಬರು ಕೂಡ ನೆನ್ಪಿಟ್ಬಿಡಿ, ಯಾಕೆ ಸುಮ್ಮನೆ ಕೇಳಿದಾರಿಂದ ಯಾವಾಗ ಒಂದ್ಸಲ ಪರ್ಟಿಕ್ಯುಲರ್ ಮಂತ್ ಕೊಟ್ಟು ಆ ಮಂತಲ್ಲಿ ಕರ್ನಾಟಕದ GST ಸಂಗ್ರಹ ಎಷ್ಟಿದೆ ಅಂತ ಕೇಳಿದ್ದಾರೆ. ಹಿಂದೆ ನೋಡಿದೀವಿ ನಾವು, KS ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ, KPSC ಅವರು. ಇನ್ನು ಗುಜರಾತ್ 3ನೇ ಸ್ಥಾನದಲ್ಲಿದೆ, ಸಿಕ್ಕಿಮು ಕೊನೆ ಸ್ಥಾನದಲ್ಲಿದೆ. ಬೇರೆ ಬೇರೆ ಡೀಟೇಲ್ಸ್ ಇದೆ, ಓದ್ಕೋಬೇಕು ಎಲ್ಲ. ನಾವು ಬಾಯಿಂದ ಇಲ್ಲಿ ಹೇಳಿ ಅಂದರೆ ಆಗಲ್ಲ, ನೀವು ಸ್ವಲ್ಪ ಎಫರ್ಟ್ ಹಾಕ್ಬೇಕು ಎಕ್ಸಾಮ್ ಹತ್ರ ಬಂದಾಗೆ. ಜೂನ್ ತಿಂಗಳಿನಲ್ಲಿ GST ವರಮಾನ ಸಂಗ್ರಹವು 14% ಹೆಚ್ಚು ಆಗಿದ್ದು 1.95 ಲಕ್ಷ ಕೋಟಿಗೆ ತಲುಪಿದೆ. ಅದೇ GST ಸಂಗ್ರಹ 2025 ಜೂನಲ್ಲಿ 1.7 ಲ್ಯಾಕ್ ಕ್ರೋರ್ ಇತ್ತು, ಈಗ 1.95 ಲ್ಯಾಕ್ ಕ್ರೋರ್, ಅಂದರೆ ಆಲ್ಮೋಸ್ಟ್ 14% ಜಾಸ್ತಿ ಆಗಿದೆ. ಮತ್ತೆ ಯಾವ್ಯಾವ GST ಎಷ್ಟೆಷ್ಟು ಸಂಗ್ರಹ ಆಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ ನೋಡ್ಬೋದು. CGST 37,000 ಕೋಟಿ, ಅದೇ ಥರ SGST 45,000 ಕೋಟಿ, IGST 1,12,000 ಕೋಟಿ. ಟಾಪ್ ಯಾರಿದ್ದಾರೆ? ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ 2ನೇ ಸ್ಥಾನ, 3 ಗುಜರಾತ್, 4 ಉತ್ತರ ಪ್ರದೇಶ ಇದೆ. ಕಡಿಮೆ ಯಾವುದು? ಸಿಕ್ಕಿಮಲ್ಲಿ ಭಾಳ ಡಿಕ್ಲೈನ್ ಆಗಿದೆ, 53% ಡೌನ್ ಆಗಿದೆ. ಇನ್ನು GST ಜಾರಿಯಾದಾಗಿನಿಂದ ಅತಿ ಹೆಚ್ಚು ದಾಖಲೆ ಆಗಿದ್ದು ಇದೇ ವರ್ಷದ ಮೇ 2026ರಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ನಾವು, ಕ್ಲಾಸ್ ನಂಬರ್ 1120ದಲ್ಲಿ. ಏಪ್ರಿಲ್ 2026 ಏಪ್ರಿಲ್ ತಿಂಗಳಲ್ಲಿ ಏನು ಕಲೆಕ್ಷನ್ ಆಗಿತ್ತು 2.43 ಲಕ್ಷ ಕೋಟಿ, ಅದೇ ಹೈಯೆಸ್ಟ್ ಇದುವರೆಗೂ GST ಜಾರಿಯಾದಾಗಿನಿಂದ ಅತಿ ಹೆಚ್ಚು ಕಲೆಕ್ಷನ್ ಆಗಿರ್ತಕ್ಕಂಥ ತಿಂಗಳು ಯಾವುದಾದ್ರೂ ಇದೆ ಅಂದರೆ ಅದೇ 2026ರ ಏಪ್ರಿಲ್ ತಿಂಗಳು. 2.43 ಲಕ್ಷ ಕೋಟಿಗಳಷ್ಟು ಹಣ ಸಂಗ್ರಹ ಆಗಿತ್ತು. ರೈಟ್. ಸೊ ಅದನ್ನು ನಾವು ಕ್ಲಾಸ್ ನಂಬರ್ 1120ರಲ್ಲಿ ಆಲ್ರೆಡಿ ಮಾತಾಡಿದ್ವಿ, ಈಗ ಜಸ್ಟ್ ಸುಮ್ಮನೆ ರೀಕ್ಯಾಪ್ ಇರಲಿ ಅಂತ ತಂದು ಕೊಟ್ಟಿದ್ದೀನಿ, ನೋಡಿರ್ತೀರ ಕೂಡ ನೀವು ಆಲ್ರೆಡಿ. ಅದ್ರ ಜೊತೆಗೆ ಒಂದಷ್ಟು ಅಂಶಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ಅಂದರೆ GST ಜಾರಿಯಾಗಿದ್ದು ಅಥವಾ ಯಾವ ಸಂವಿಧಾನ ತಿದ್ದುಪಡಿ ಅಂತ ಕೇಳ್ತಾರೆ, 101ನೇ ಸಂವಿಧಾನ ತಿದ್ದುಪಡಿ, ಯಾವ ಬಿಲ್ ಅಂದರೆ 122ನೇ ಬಿಲ್ಲು, ಮತ್ತು ಯಾವ ಆರ್ಟಿಕಲನ್ನು ಸೇರಿಸಿದ್ರು ಅಂತ ಕೇಳ್ತಾರೆ, 279A ಆರ್ಟಿಕಲನ್ನು ಸೇರಿಸೋ ಮೂಲಕ GST ಕೌನ್ಸಿಲ್ ಅಂತ, ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಕೌನ್ಸಿಲ್ ಅಥವಾ ಏನು ಸೇವಾ ಮತ್ತು ತೆರಿಗೆ, ಈ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ, ಕೌನ್ಸಿಲ್ ಅಂದರೆ ಮಂಡಳಿ ಸ್ಥಾಪನೆ ಮಾಡ್ತಾರೆ. ಅದರ ಅಧ್ಯಕ್ಷರವಾಗಲು ಹಣಕಾಸು ಸಚಿವರೇ ಇರ್ತಾರೆ, ಈಗ ಪ್ರಸ್ತುತ ನಿರ್ಮಲಾ ಸೀತಾರಾಮನ್ ಅವರು ಇದ್ದಾರೆ. ಮತ್ತು ಸೆಂಟ್ರಲ್ GST, ಸ್ಟೇಟ್ GST, ಇಂಟಗ್ರೇಟೆಡ್ GST ಎನ್ನುವ 3 ವಿಧದ GST ಇರುತ್ತೆ. ಮತ್ತು 4 ಸ್ಲ್ಯಾಬ್ಸ್ ಇದ್ದವು, ಈಗ ಅದನ್ನು 2 ಸ್ಲ್ಯಾಬ್ಗಳಿಸಿದ್ದಾರೆ, ಒಂದು 5%, ಇನ್ನೊಂದು 18%. 3ನೇ ಸ್ಲ್ಯಾಬ್ ಕೂಡ ಇದೆ, ಅದು ಲಕ್ಸುರಿ ಐಟಮ್ಸ್ಗಿದೆ 40%. ಇಷ್ಟು ಮಾಹಿತಿ ತಿಳ್ಕೊಂಡಿದ್ರು ಯಾವುದೇ ಎಕ್ಸಾಮಲ್ಲಿ ಒಂದಷ್ಟು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇನ್ನು 4ನೇ ಪ್ರಶ್ನೆಗೆ ಹೋಗೋಣ. ಜುಲೈ 1, 2026ರಂದು ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರು ವಿಜಯ್ ಎಂಬ ಶೀರ್ಷಿಕೆಯ ಮಾರ್ಗಸೂಚಿಯನ್ನು ಅನಾವರಣಗೊಳಿಸಿದರು. ಇದು ಭಾರತೀಯ ಸೇನೆಯನ್ನು ತಂತ್ರಜ್ಞಾನ ಸಕ್ರಿಯಗೊಳಿಸುವ, ಭವಿಷ್ಯಕ್ಕೆ ಸಿದ್ಧವಾಗಿರುವ ಪಡೆಯಾಗಿ ಬಹುಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ಅವರ ದೃಷ್ಟಿಕೋನವನ್ನು ವಿವರಿಸುತ್ತದೆ. ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಇತ್ತೀಚೆಗೆ ಅಧಿಕಾರವನ್ನು ವಹಿಸಿದ್ರು. ಭಾರತದ 31ನೇ ಭೂಸೇನೆ ಮುಖ್ಯಸ್ಥರು ಕೂಡ ಜನರಲ್ ಧೀರಜ್ ಸೇಠ್ ಅವರು ಜುಲೈ 1, 2026ರಂದು ಒಂದು ಇನಿಷಿಯೇಟಿವ್ನ ಅನ್ವೀಲ್ ಮಾಡಿದ್ರು. ಅದರ ಹೆಸರು ವಿಜಯ್. ಅನ್ವೀಲ್ಡ್ ಎ ರೋಡ್ ಮ್ಯಾಪ್ ಟೈಟಲ್ಡ್ ವಿಜಯ್, ಔಟ್ಲೈನಿಂಗ್ ಹಿಸ್ ವಿಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ದ ಇಂಡಿಯನ್ ಆರ್ಮಿ ಇಂಟು ಎ ಟೆಕ್ನಾಲಜಿ ಎನೇಬಲ್ಡ್ ಫ್ಯೂಚರ್ ರೆಡಿ ಫೋರ್ಸ್ ಕೆಪಬಲ್ ಆಫ್ ಆಪರೇಟಿಂಗ್ ಅಕ್ರಾಸ್ ದ ಮಲ್ಟಿಪಲ್ ಡೊಮೈನ್ಸ್. ಹಾಗಾದರೆ ವಿಜಯ್ ಯಾರು ಅನಾವರಣಗೊಳಿಸಿದ್ರು? ವಿಜಯ್ನ ವಿಸ್ತೃತ ರೂಪವೇನು? ವಿಜಯ್ನ ಉದ್ದೇಶವೇನು? ಏನಿದು ವಿಜಯ್ ಅಂದರೆ? ನೋಡೋಣ ಬನ್ನಿ. ಆರ್ಮಿ ಚೀಫ್ ಅನ್ವೀಲ್ಸ್ ರೋಡ್ ಮ್ಯಾಪ್ ವಿಜಯ್ ಫಾರ್ ಎ ಫ್ಯೂಚರ್ ರೆಡಿ ಫೋರ್ಸ್. ಫ್ಯೂಚರ್ ರೆಡಿ ಫೋರ್ಸ್. ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಜನರಲ್ ಧೀರಜ್ ಸೇಠ್ ಅಸ್ಯೂಮ್ಡ್ ಎ ಚಾರ್ಜ್ ಎಸ್ ಎ 31st ಚೀಫ್ ಆಫ್ ದ ಆರ್ಮಿ ಸ್ಟಾಫ್. 31ನೇ ಭೂಸೇನೆಯ ಮುಖ್ಯಸ್ಥರಾಗಿ ಇತ್ತೀಚೆಗೆ ಅಧಿಕಾರವನ್ನು ವಹಿಸಿಕೊಂಡ ಜನರಲ್ ಧೀರಜ್ ಸೇಠ್ ಅವರು ವಿಜಯ್ ಎ ರೋಡ್ ಮ್ಯಾಪ್ ಫಾರ್ ದ ಇಂಡಿಯನ್ ಆರ್ಮೀಸ್ ಮಾಡರ್ನೈಜೇಷನ್ ಅನ್ನುವ ಒಂದು ಬಹು ದೀರ್ಘಕಾಲದ ಒಂದು ರೋಡ್ ಮ್ಯಾಪನ್ನು ರಿಲೀಸ್ ಮಾಡಿದರು. ಏನದು ರೋಡ್ ಮ್ಯಾಪು? ವಿಜಯ್ ಅಂದ್ರೇನು? ಅದರ ಉದ್ದೇಶ ಏನು ಅಂತ ನೋಡೋಣ. ವಿಜಯಲ್ಲಿ
VIJAY ವಿಜಯ್ ಅಲ್ವಾ? ಈ ವಿಜಯಲ್ಲಿ ವಿ ಅಂದರೆ ಏನು? ವಿಜಿಲೆನ್ಸ್ ಅಂತ. ಐ ಅಂದರೆ ಇನ್ನೋವೇಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಜೆ ಅಂದರೆ ಜಾಯಿಂಟ್ನೆಸ್ ಆ್ಯಂಡ್ ಇಂಟಗ್ರೇಷನ್. ಎ ಅಂದರೆ ಆತ್ಮನಿರ್ಭರತ. ವೈ ಅಂದರೆ ಯೋಧಾ ಫಸ್ಟ್, ಯೋಧರೇ ಫಸ್ಟ್. ಈ ರೀತಿಯ ವಿಜಯ್ ರೋಡ್ ಮ್ಯಾಪ್. ವಿಜಿಲೆನ್ಸ್ ಅಂದ್ರೆ ಏನು? ಇನ್ನು ಸ್ವಲ್ಪ ಡೀಟೇಲ್ಸ್ ಇದೆ. ಸೊ ನೋಡ್ಬೋದು, ಪ್ರಯಾರಿಟೈಸಸ್ heightened operational readiness and constant alertness along India's borders to effectively counter evolving security dynamics ಅಂತ ಭಾಳ ಡೀಟೇಲ್ಸ್ ಇದೆ, ಅಷ್ಟು ಬೇಕಾಗಿಲ್ಲ ನಮಗೆ. ಸಾಮಾನ್ಯವಾಗಿ ವಿಜಯ್ ಅಂದರೆ ಏನು? ವಿಜಿಲೆನ್ಸ್ ಆ್ಯಂಡ್ ರೆಡಿನೆಸ್ ಅಂದರೆ ವಿ. ಐ ಅಂದರೆ ಇನೋವೇಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಜೆ ಅಂದರೆ ಜಾಯಿಂಟ್ನೆಸ್ ಆ್ಯಂಡ್ ಇಂಟಗ್ರೇಷನ್. ಎ ಅಂದರೆ ಆತ್ಮನಿರ್ಭರತ. ವೈ ಅಂದರೆ ಯೋಧಾ ಫಸ್ಟ್, ಅಂದರೆ ಯೋಧರೇ ಮೊದಲು. ವಿಜಿಲೆನ್ಸ್, ಅಲರ್ಟ್ ಇರ್ತೀವಿ, ರೆಡಿ ಇರ್ತೀವಿ. ಇನೋವೇಷನ್ ಮಾಡ್ಕೊಳ್ತೀವಿ, ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ನಮ್ಮ ದೇಶದ ಸೇನೆಯನ್ನು. ಅದೇ ಥರ ಜಾಯಿಂಟ್ನೆಸ್ ಆ್ಯಂಡ್ ಇಂಟಗ್ರೇಷನ್, ಬರೀ ಸೇನೆ ಅಲ್ಲ, ಭೂಸೇನೆ, ವಾಯುಸೇನೆ, ಎಲ್ಲ ಸೇನೆಗಳು ಸೇರಿ ಒಂದು ಏಕತೆ ಇರಬೇಕು. ಆತ್ಮನಿರ್ಭರತೆ ಕೂಡ ಇರಬೇಕು. ಅಂದರೆ ದೇಶದಲ್ಲೇ ಯುದ್ಧೋಪಕರಣಗಳನ್ನು ತಯಾರಿಸಬೇಕು ಮತ್ತು ಯೋಧರೇ ಫಸ್ಟ್. ಹೀಗೆ ವಿಜಯ್ನ ಒಂದೊಂದು ಅಕ್ಷರಕ್ಕೂ ಒಂದೊಂದು ಕ್ಯಾರೆಕ್ಟರ್ಗೂ ತನ್ನದೇ ಆಗಿರ್ತಕ್ಕಂಥ ಒಂದು ಮೀನಿಂಗನ್ನು ಕೊಟ್ಟಿದ್ದಾರೆ. ವೈ ವಿಜಯ್ ಮ್ಯಾಟರ್ಸ್? ಯಾಕೆ ಬೇಕು ವಿಜಯ್ ನಮ್ಮ ದೇಶಕ್ಕೆ? ಸೆಕ್ಯೂರ್ ಬಾರ್ಡರ್ಸ್, ನಮ್ಮ ಬಾರ್ಡರ್ಗಳನ್ನು ಸೆಕ್ಯೂರ್ ಮಾಡೋದಕ್ಕೆ ನಮಗೆ ವಿಜಯ್ ಬೇಕು. ನಮ್ಮ ಸೇನೆಗಳಲ್ಲಿ ಆಧುನೀಕರಣವನ್ನು ತರೋದಕ್ಕೆ, ಮಾಡರ್ನ್ ಟೆಕ್ನಾಲಜಿ, ಆರ್ಮಿ, ನೇವಿ, ಏರ್ಫೋರ್ಸ್ ಇಂಟಗ್ರೇಷನ್ ಇರಬೇಕು. ಇಂಡಿಜಿನಸ್ ಡಿಫೆನ್ಸ್ ಕೆಪಬಿಲಿಟಿ ಬೆಳಿಬೇಕು. ಸೋಲ್ಜರ್ ಸೆಂಟ್ರಿಕ್ ರಿಫಾರ್ಮ್ಸನ್ನು ತರಬೇಕು. ಯಾರು ಇವರು? ಧೀರಜ್ ಸೇಠ್ ಅಂದರೆ ಭಾರತದ 31ನೇ ಚೀಫ್ ಆಫ್ ದ ಆರ್ಮಿ ಸ್ಟಾಫ್. ಜುಲೈ 1, 2026 ಈ ಒಂದು ಅಧಿಕಾರವನ್ನು ಸ್ವೀಕರಿಸಿದ್ರು. ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಷನನ್ನು ಕೊಟ್ಟಿದ್ದಾರೆ. ವಿಜಯ್ ಅಂತಕ್ಕಂಥ ವಿಷನ್ ನೋಡ್ಬೋದು, ಇನ್ನಷ್ಟು ಡೀಟೇಲ್ಸ್ ಇದೆ. ಈಗ ಪ್ರಸ್ತುತ ಭಾರತದ ಸಶಸ್ತ್ರ ಪಡೆಗಳ ಮುಖ್ಯಸ್ಥರನ್ನು ನೋಡಿದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ 3ನೇರವರು NS ರಾಜಾ ಸುಬ್ರಹ್ಮಣಿ, ಜನರಲ್ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು 31ನೇರವರು, ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ನೌಕಾಸೇನೆ ಮುಖ್ಯಸ್ಥರು, ಚೀಫ್ ಆಫ್ ಏರ್ ಸ್ಟಾಫ್ ಅಂದರೆ ಅಥವಾ ಏರ್ ಚೀಫ್ ಮಾರ್ಷಲ್ ಅವರು ಅಮರ್ಪ್ರೀತ್ ಸಿಂಗ್ ಅವರು ಇದ್ದಾರೆ. ಎಲ್ಲ ಡೀಟೇಲ್ಸನ್ನು ನೋಟ್ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 5. ಕರ್ನಾಟಕ ಸರ್ಕಾರವು ಜೂನ್ 30ರಂದು ಮಾದಕ ವಸ್ತು ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯ ದುರುಪಯೋಗವನ್ನು ತಡೆಯುವ ತೀವ್ರ ಪ್ರಯತ್ನದ ಭಾಗವಾಗಿ ರಾಜ್ಯಾದ್ಯಂತ ಯಾವ 2 ಮಾದಕ ವಸ್ತು ವಿರೋಧಿ ಉಪಕ್ರಮಗಳನ್ನು ಪ್ರಾರಂಭಿಸಿತು ಅಂತ ಕೇಳಿದರೆ, ಫಸ್ಟ್ ಒನ್ನು ಆಪರೇಷನ್ ರೈಸ್, RISE, ಆಪರೇಷನ್ ರೈಸ್ ಅಂತ ಒಂದು ಆಪರೇಷನ್ನು. ಅದೇ ಥರ 2ನೇ ಆಪರೇಷನ್ನು ಅಥವಾ 2ನೇ ಇನಿಷಿಯೇಟಿವ್ ಬೇಡ ಬ್ರೋ. ನೋಡಿ ಹೆಸರು ಹೇಗಿದೆ, ಬೇಡವ ಮಾರಾಯ ಅಂದಂಗೆ, ಬೇಡ ಬ್ರೋ ಅಂತ. ಸೊ ಕರ್ನಾಟಕ ಗೌರ್ಮೆಂಟ್ ಆನ್ June 30 launched 2 statewide anti-drug initiatives, Operation Rise and the Beda Bro awareness campaign as part of an intensified effort to curb the narcotics trafficking and substance abuse. ಸಾಮಾನ್ಯವಾಗಿ ಈ ಲೋಕಲ್ ಭಾಷೆಯಲ್ಲಿ ಹೇಳ್ತೀವಲ್ಲ, ಬೇಡ ಬ್ರೋ ಅಂತ, ಆ ಥರ. ಅಂದರೆ ಡ್ರಗ್ಸ್ ತಗೊಳ್ಳೋದು ಬೇಡ ಬ್ರೋ, ಡ್ರಗ್ಸ್ ಯೂಸ್ ಮಾಡೋದು ಒಳ್ಳೆಯದಲ್ಲ ದೇಹಕ್ಕೆ, ಆರೋಗ್ಯಕ್ಕೆ, ನಮ್ಮ ಜೀವನಕ್ಕೆ. ಹಾಗಾಗಿ ಬೇಡ ಬ್ರೋ ಅನ್ನೋ ಒಂದು ಇನಿಷಿಯೇಟಿವ್. ಅದೇ ಥರ ಆಪರೇಷನ್ ರೈಸ್ ಅಂತಕ್ಕಂಥ ಮತ್ತೊಂದು ಇನಿಷಿಯೇಟಿವ್. ಯಾವ ಉದ್ದೇಶಕ್ಕಾಗಿ? ಮಾದಕ ವಸ್ತು ವಿರೋಧಿ ಉಪಕ್ರಮಗಳು. ಈ ನಾರ್ಕೋಟಿಕ್ಸ್ ಟ್ರಾಫಿಕಿಂಗ್ ಅಥವಾ ಮಾದಕ ವಸ್ತುವಿನ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯದ ದುರುಪಯೋಗ. ಹಾಗಾದ್ರೆ ಏನಿದೆ ಮಾಹಿತಿ? ಡ್ರಗ್ಸ್ ಗಿವ್ ಎ ಹೈ, ಎ ಲಿಟಲ್ ಟು ಹೈ, ಕರ್ನಾಟಕಸ್ ಮಿಷನ್ ಟು ರೈಸ್ ಅಬೌವ್ ಡ್ರಗ್ಸ್. ರೈಸ್ ಅಂತ, ರೈಸ್ ಅಂದ್ರೇನು ನೋಡ್ಬೋದು. ಫಸ್ಟು 6 ರಿಫ್ಯೂಸ್ ಅನ್ನಂಗೆ, ಸೆಕೆಂಡ್ 6 ಇನ್ಫಾರ್ಮ್, 3ನೇದು ಎಸ್ ಏನಿದೆ ಸಪೋರ್ಟ್, 4ನೇದು ಎಂಪವರ್. ರೈಸ್ ಅಂದರೆ ರಿಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್, ಎಂಪವರ್. ರಿಫ್ಯೂಸ್ ಮಾಡು ಮಾದಕ ದ್ರವ್ಯಗಳನ್ನು ಅಥವಾ ಡ್ರಗ್ಸ್ ತೆಗೆದುಕೊಳ್ಳೋದಕ್ಕೆ. ಯಾರಾದ್ರು ತೆಗೆದುಕೊಳ್ತಾ ಇದ್ದರೆ ಇನ್ಫಾರ್ಮ್ ಮಾಡೋ ಅವ್ರಿಗೆ ಇದು ಒಳ್ಳೆಯದಲ್ಲ ಅಂತ. ಓಕೆ, ಒಂದು ವೇಳೆ ಗೊತ್ತಾಯಿತು ಅಂದರೆ ಅಥಾರಿಟೀಸ್ಗೆ ಇನ್ಫಾರ್ಮ್ ಮಾಡಿ. ಸಪೋರ್ಟ್ ಮಾಡಿ, ಒಂದು ವೇಳೆ ಯಾರಾದರೂ ಆಲ್ರೆಡಿ ಡ್ರಗ್ಸಲ್ಲಿ ಮುಳುಗಿದ್ರೆ ಅವ್ರನ್ನ ಹೊರಬರೋದಕ್ಕೆ ಸಪೋರ್ಟ್ ಮಾಡಿ. ಅದೇ ಥರ ಅವರನ್ನು ಎಂಪವರ್ ಮಾಡೋಣ.
ಹೀಗೆ ಕರ್ನಾಟಕ ಮಿಷನ್ ಟು ರೈಸ್ ಅಬೌವ್ ಡ್ರಗ್ಸ್ ರೈಸ್ ಪ್ರೋಗ್ರಾಮ್ ಸೇ ನೋ ಟು ಡ್ರಗ್ಸ್ 1908 ನಂಬರ್. ಡ್ರಗ್ಸ್ ಮುಕ್ತ ಕರ್ನಾಟಕ ಗುರಿ, ಆಪರೇಷನ್ ರೈಸ್ ಬೇಡ ಬ್ರೋ ಅಭಿಯಾನಕ್ಕೆ ಸಿಎಂ ಚಾಲನೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಬೇರು ಸಹಿತ ಕಿತ್ತು ಹಾಕಲು ಪಣ ತೊಟ್ಟಿರುವ ಸರ್ಕಾರ 2 ವರ್ಷದ ಒಳಗೆ ಮಾದಕ ವಸ್ತು ಮುಕ್ತ ಕರ್ನಾಟಕವನ್ನಾಗಿ ಮಾಡುವ ಗುರಿ ಹೊಂದಿದೆ. ಎಷ್ಟು ವರ್ಷಗಳ ಒಳಗೆ ಅಂತ ಕೇಳಿಬಿಡ್ತಾರೆ. ನಾವು ಏನೂ ಸರಿಯಾಗಿ ತಿಂಕೆ ಮಾಡಿರಲ್ಲ ಅಂಥ ಪ್ರಶ್ನೆಗಳು ಬರ್ತವೆ. 2 ವರ್ಷದ ಒಳಗಡೆನೆ ಅಂದರೆ 2027-28 ಒಳಗಿರ್ಬೇಕು ಮೋಸ್ಟ್ಲಿ, ಆ ಡೇಟ್ ಗೊತ್ತಾಗ್ತಾ ಇಲ್ಲ ನಮಗೆ. ಸೊ ಈ ಒಂದು 2 ವರ್ಷದ ಒಳಗಡೆ ಮಾದಕ ವಸ್ತು ಮುಕ್ತ ಕರ್ನಾಟಕವನ್ನಾಗಿ ಮಾಡೋದಕ್ಕೆ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಎಂಬ ಅಭಿಯಾನ, ಒಂದು ಆಪರೇಷನ್ ರೈಸ್ ಕಾರ್ಯಕ್ರಮ ಹಾಗೂ ಬೇಡ ಬ್ರೋ ಅಂತಕ್ಕಂಥ ಒಂದು ಇನಿಷಿಯೇಟಿವ್. ಯಾರು? ಕರ್ನಾಟಕ ಪೊಲೀಸ್ ಇಲಾಖೆ ನಗರದ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026ರಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ಅಭಿಯಾನಗಳಿಗೆ ಚಾಲನೆಯನ್ನು ಕೊಟ್ಟರು. ರೈಸ್ ಅಂದರೆ ಏನು? ಆರ್ ಅಂದರೆ ರಿಫ್ಯೂಸ್, ನಿರಾಕರಣೆ ಮಾಡು. ಐ ಅಂದರೆ ಇನ್ಫಾರ್ಮ್, ಮಾಹಿತಿ ನೀಡು. ಎಸ್ ಅಂದರೆ ಸಪೋರ್ಟ್, ಬೆಂಬಲ ಕೊಡು. ಇ ಅಂದರೆ ಎಂಪವರ್ ಅಂದರೆ ಸಬಲೀಕರಣ. ಹೀಗೆ ರೈಸ್ ಎಂಬುದು ರಿಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್, ಎಂಪವರ್ ಎಂಬ ತತ್ವಗಳ ಆಧಾರದ ಮೇಲೆ ರೂಪಿಸಿದ ಕಾರ್ಯಕ್ರಮವಾಗಿದೆ. ಇದು ಮಾದಕ ವಸ್ತುಗಳ ಮಾರಾಟವನ್ನು ಸಂಘಟಿತ ಕಾರ್ಯತಂತ್ರದ ಮೂಲಕ ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ. ಮಾದಕ ವಸ್ತುಗಳ ಸೇವನೆ ಬಗ್ಗೆ ಮಾಹಿತಿ ನೀಡಿದರೆ ಸಾರ್ವಜನಿಕರು, ಪೋಷಕರಿಗೆ ಪೊಲೀಸ್ ಇಲಾಖೆಯಿಂದ ಬಹುಮಾನ ನೀಡಲಾಗುವುದು. ಬೇಡ ಬ್ರೋ, ಏನಿದು ಬೇಡ ಬ್ರೋ? ಸೊ ಯುವ ಜನರನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಶಿಕ್ಷಣ ಮತ್ತು ಸಮುದಾಯದ ಸಹಭಾಗಿತ್ವದ ಮೂಲಕ ಮಾದಕ ವ್ಯಸನವನ್ನು ತಡೆಗಟ್ಟುವ ಉದ್ದೇಶದಿಂದ ರೂಪಿಸಲಾದ ವಿಶೇಷ ಜಾಗೃತಿ ಕಾರ್ಯಕ್ರಮವೇ ಬೇಡ ಬ್ರೋ. ನೋಡಿ, ಇಷ್ಟು ಡೀಟೇಲ್ ಆಗಿದೆ. ರಾಜ್ಯದಲ್ಲಿ ಮಾದಕ ವಸ್ತು ಮಟ್ಟ ಹಾಕಲು ಬಂತು ಆಪರೇಷನ್ ರೈಸ್ ಬೇಡ ಬ್ರೋ. ಕ್ವಶನ್ ನಂಬರ್ 6, 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಪ್ರಕಾರ ಕರ್ನಾಟಕದ ಗ್ರಾಮ ಪಂಚಾಯತ್ಗಳು ಸೇರಿದಂತೆ ಪಂಚಾಯತ್ ರಾಜ್ ಸಂಸ್ಥೆಗಳು ಮುಂದಿನ 5 ವರ್ಷಗಳಲ್ಲಿ ಒಟ್ಟು 18,889 ಕೋಟಿ ರೂಪಾಯಿಗಳನ್ನು ಪಡೆಯಲಿವೆ. ಕರ್ನಾಟಕ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್, ಅದು ಗ್ರಾಮ ಪಂಚಾಯತ್ ಆಗಿರಲಿ, ತಾಲೂಕಾ ಪಂಚಾಯತ್ ಆಗಿರಲಿ ಅಥವಾ ಜಿಲ್ಲಾ ಪಂಚಾಯತ್ ಆಗಿರಲಿ, ಈ 3 ಪಂಚಾಯತ್ಗಳು ಒಟ್ಟಾರೆಯಾಗಿ ನಮ್ಮ ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕಕ್ಕೆ 16ನೇ ಹಣಕಾಸು ಆಯೋಗದ ಕೊಡುಗೆ ಎಷ್ಟಂದರೆ 18,889 ಕೋಟಿ ರೂಪಾಯಿಗಳಂತ ಒಂದು ಆರ್ಟಿಕಲ್ ಬಂದಿತ್ತು. ಸೊ 16ನೇ ಹಣಕಾಸು ಆಯೋಗ ಶಿಫಾರಸು, ರಾಜ್ಯಕ್ಕೆ ಸಿಕ್ಕ ಅನುದಾನ, ಪಂಚಾಯತ್ಗಳಿಗೆ 18,889 ಕೋಟಿ ರೂಪಾಯಿಗಳ ಅನುದಾನ. 16ನೇ ಹಣಕಾಸು ಆಯೋಗದ ಶಿಫಾರಸಿನ ಪ್ರಕಾರ ಕರ್ನಾಟಕದ ಗ್ರಾಮ ಪಂಚಾಯಿತಿಗಳಿಗೆ 18,889 ಕೋಟಿ ರೂಪಾಯಿ ಸಿಗಲಿದೆ ಎಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆರವರು ತಿಳಿಸಿದರು. 16ನೇ ಹಣಕಾಸು ಆಯೋಗದ ಶಿಫಾರಸು, ಕಾರ್ಯಾಚರಣೆ, ಮಾರ್ಗಸೂಚಿಗಳು ಮತ್ತು ಅನುದಾನ ಬಿಡುಗಡೆ ಪ್ರಕ್ರಿಯೆ, ಅನುದಾನದ ಅನುಸರಣೆಯ ಷರತ್ತುಗಳು, ಪ್ರಮುಖ ಸವಾಲುಗಳು ಮತ್ತು ಅವುಗಳಿಗೆ ಪರಿಹಾರ ಕುರಿತಂತೆ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಸಮಾವೇಶದಲ್ಲಿ ಅವರು ಮಾತನಾಡ್ತಾ ಇದ್ರು. ಈಗ ಆಲ್ರೆಡಿ ಈ ಹಿಂದಿನ ಹಣಕಾಸು ಆಯೋಗದಲ್ಲಿ ಒಂದಷ್ಟು ಬಾಕಿ ಇರ್ತಕ್ಕಂಥ ಹಣವನ್ನು ಕೂಡ ಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಇದರ ಬಗ್ಗೆ ಬೇರೆ ರೀತಿಯಲ್ಲಿ ಪ್ರಶ್ನೆ ಬರ್ಬೋದು. ಒಂದು, ನ್ಯಾಷನಲ್ ವರ್ಕ್ಶಾಪ್ ಆಫ್ ಸ್ಟೇಟ್ ಪಂಚಾಯತ್ ರಾಜ್ ಮಿನಿಸ್ಟರ್ಸ್ ಆನ್ 16th ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸು ಎಲ್ಲಿ ನಡೆಯಿತು ಅಂದರೆ ನವದೆಹಲಿಯ ಭಾರತ ಮಂಟಪಂನಲ್ಲಿ 3ನೇ ಜುಲೈ 2026 ಭಾಗವಹಿಸಿ ನಡೆದಿತ್ತು. ಅದರಲ್ಲಿ ನಮ್ಮ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆರವರು ಭಾಗವಹಿಸಿದ್ರು. ಅದರ ಜೊತೆಗೆ ಹಣಕಾಸು ಆಯೋಗದ ಶಿಫಾರಸುಗಳು ಬಹಳ ಇಂಪಾರ್ಟೆಂಟು. ಕ್ಲಾಸ್ ನಂಬರ್ 1057, 1058, 16ನೇ ಹಣಕಾಸು ಆಯೋಗ ಪಾರ್ಟ್ 1ನಲ್ಲಿ ಅದರ ರಚನೆ, ಕಾರ್ಯಗಳು, ಶಿಫಾರಸುಗಳು. ಸೊ ಹಾಗೆ ಮುಂದುವರಿಯುತ್ತಾ ಪಾರ್ಟ್ 2ಅಲ್ಲಿ ನಾವು ಆ ರೆಕಮೆಂಡೇಶನ್ಗಳನ್ನು 11 MCQಗಳು ಮತ್ತು ಹಲವಾರು PYQಗಳ ಜೊತೆ ಮಾತಾಡಿದ್ದೀವಿ. 2 ಮಸ್ಟ್ ಆ್ಯಂಡ್ ಶುಡ್ ಈ 2 ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಕ್ವಶನ್ ನಂಬರ್ 7, ನಾವೇನು ಅಂತಾರಾಷ್ಟ್ರೀಯ ಬೂಕರ್ ಪ್ರೈಸ್ ಅಂತೇನು ಇದುವರೆಗೂ ಕರಿತಾ ಇದ್ವಿ, ಅಂತಾರಾಷ್ಟ್ರೀಯ ಬೂಕರ್ ಪ್ರೈಸ್ ಅಥವಾ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತೇನು ಕರಿತಾ ಇದ್ವಿ, ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್, ಈ ಒಂದು ಪ್ರಶಸ್ತಿಯನ್ನು ಇನ್ನು ಮುಂದೆ ನಾವು ಬುಕ್ಮನ್
ಬುಕ್ಮನ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಕರಿಬೇಕಾಗುತ್ತೆ. ಯಾಕೆ? ಇತ್ತೀಚೆಗೆ ಬುಕ್ಮನ್ ಫಿಲಾಂಥ್ರಪೀಸ್ ಅಂತಕ್ಕಂಥ ಸಂಸ್ಥೆ ಮುಂದಿನ 10 ವರ್ಷಗಳವರೆಗೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ನ ಪ್ರೈಸ್ ಮನಿಯನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಆ ಮೂಲಕ ಆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ನ ಹೆಸರನ್ನು ಇನ್ನು ಮುಂದೆ ನಾವು ಬುಕ್ಮನ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಕರಿಬೇಕಾಗುತ್ತೆ. ಬುಕ್ಮನ್ ಲೋಕೋಪಕಾರ ಸಂಸ್ಥೆ ಅಥವಾ ಫಿಲಾಂಥ್ರೋಪಿಸ್ಟ್ ಆರ್ಗನೈಜೇಷನ್ ಏನಿದೆ, ಮುಂದಿನ ದಶಕದವರೆಗೆ ಅಂದರೆ ಮುಂದಿನ 10 ವರ್ಷಗಳವರೆಗೆ ಹಣಕಾಸು ಸಹಾಯವನ್ನು ಒದಗಿಸಲು ಬದ್ಧವಾಗಿರುವ ಕಾರಣ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಬುಕ್ಮನ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಎಂದು ಮರುನಾಮಕರಣವನ್ನು ಮಾಡಲಾಗಿದೆ. ಜೊತೆಗೆ ಏನು 50,000 ಯೂರೋಗಳನ್ನು ಬಹುಮಾನವಾಗಿ ಕೊಡ್ತಾ ಇದ್ರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯಲ್ಲಿ. ಆ 50,000 ಯೂರೋ ಅಲ್ಲ, ಪೌಂಡ್. ಆ 50,000 ಪೌಂಡ್ಗಳನ್ನು ಏನು ಬಹುಮಾನವಾಗಿ ಕೊಡ್ತಾ ಇದ್ರು, ಅದರಲ್ಲಿ ಮೂಲ ಲೇಖಕರಿಗೆ 25,000 ಪೌಂಡು ಮತ್ತು ಅದನ್ನು ಅನುವಾದ ಮಾಡಿರ್ತಕ್ಕಂಥವ್ರಿಗೆ 25,000 ಪೌಂಡ್ಗಳನ್ನು ಕೊಡ್ತಾ ಇದ್ದದ್ದು ಹಲವಾರು ಬಾರಿ ನೋಡಿದ್ದೀವಿ. ನಮ್ಮದೇ ಕರ್ನಾಟಕದ ಬಾನು ಮುಷ್ತಾಕ್ ಅವರಿಗೆ ಈ ಒಂದು ಪ್ರಶಸ್ತಿ ಲಭಿಸಿತ್ತು. ಹಾಗಾಗಿ ಅವರು ಕೂಡ ದೀಪಾ ಬಾಸ್ತಿ ಮತ್ತು ಭಾನು ಮುಷ್ತಾಕ್ ಅವರು ಆ ಒಂದು ಆರ್ಟ್ ಲ್ಯಾಂಪ್ ಕೃತಿಯ ಮೂಲ ಲೇಖಕರು, ಅದನ್ನು ಇಂಗ್ಲಿಷ್ಗೆ ಅನುವಾದಿಸಿರ್ತಕ್ಕಂಥ ದೀಪಾ ಬಾಸ್ತಿರವರು. ಹೀಗೆ ಮೂಲ ಲೇಖಕರು ಮತ್ತು ಅನುವಾದಕರಿಗೆ ಈ 50,000 ಪೌಂಡ್ಗಳಲ್ಲಿ ಅರ್ಧರ್ಧ ಹಂಚ್ತಾ ಇದ್ರು. ಈಗ ಅದನ್ನು 1,00,000 ಪೌಂಡ್ಗಳಿಗೆ ಹೆಚ್ಚಿಸಿದರೆ ಗಮನಿಸಿ. ಯಾರು? ಬುಕ್ಮನ್ ಫಿಲಾಂಥ್ರಪೀಸ್ ಅವರು. ಅದನ್ನು ಮುಂದಿನ 10 ವರ್ಷಗಳವರೆಗೆ ತಾವೇ ಹಣಕಾಸು ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿದರೆ, ಆ ಮೂಲಕ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಇನ್ನು ಮುಂದೆ ಬುಕ್ಮನ್ ಬೂಕರ್ ಅಥವಾ ಬುಕ್ಮನ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಕರಿಬೇಕಾಗುತ್ತೆ. ದ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ವಿಲ್ ಬಿ ರೀನೇಮ್ಡ್ ಆಸ್ ದ ಬುಕ್ಮನ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಆಫ್ಟರ್ ಬುಕ್ಮನ್ ಫಿಲಾಂಥ್ರಪೀಸ್ ಕಮಿಟೆಡ್ ಟು ಫಂಡಿಂಗ್ ದ ಅವಾರ್ಡ್ ಫಾರ್ ದ ನೆಕ್ಸ್ಟ್ ಡಿಕೇಡ್. ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಗೆ ಮರುನಾಮಕರಣ. ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿ ಆರಂಭವಾಗಿ 1 ದಶಕ ಕಳೆದಿದ್ದು, ಮುಂದಿನ 10 ವರ್ಷಗಳವರೆಗೆ ಆ ಪ್ರಶಸ್ತಿಗೆ ನೆರವು ನೀಡುವುದಾಗಿ ಬುಕ್ಮನ್ ಫಿಲಾಂಥ್ರಪೀಸ್ ಸಂಸ್ಥೆ ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಶಸ್ತಿಯನ್ನು ಈಗ ಬುಕ್ಮನ್ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಎಂದು ಮರುನಾಮಕರಣವನ್ನು ಮಾಡಲಾಗಿದೆ. ಅಲ್ಲದೆ ಪ್ರಶಸ್ತಿ ಮೊತ್ತವನ್ನು 50,000 ಪೌಂಡ್ಗಳಿಂದ 1,00,000 ಪೌಂಡ್ಗಳಿಗೆ ಅಂದರೆ ಸುಮಾರು 1.28 ಕೋಟಿ ರೂಪಾಯಿಗಳಂತೆ ಅಷ್ಟಕ್ಕೆ ಹೆಚ್ಚಿಸಲಾಗಿದೆ. ಜೊತೆಗೆ ಜೂರಿ ಸಮಿತಿ ಕೂಡ ಮಾಡಿದ್ದಾರೆ. ಸೊ ಅದು ಅಷ್ಟಾಗಿ ನಮಗೆ ಬೇಕಾಗಲ್ಲ. ಸೊ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ರೀನೇಮ್ಡ್ ಆಸ್ ಬುಕ್ಮನ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ವಿತ್ ಡಬಲ್ ದ ಪ್ರೈಸ್ ಮನಿ. ಪ್ರೈಸ್ ಮನಿ 50,000 ಪೌಂಡ್ ಇದ್ದಿದ್ದು ಈಗ ಡಬಲ್ ಆಗ್ತಾ ಇದೆ. ಓಕೆ, ಹಾಗಾಗಿ ಆಥರ್ ಮತ್ತು ಟ್ರಾನ್ಸ್ಲೇಟರ್, ಮೂಲ ಲೇಖಕರು ಮತ್ತು ಅನುವಾದಕರಿಗೆ ಅರ್ಧರ್ಧ ಅಂದರೆ 50,000 ಪೌಂಡ್ ಇನ್ನು ಮುಂದೆ ಬರಲಿದೆ. ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಕ್ಲಾಸ್ ನಂಬರ್ 804ರಲ್ಲಿ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2025 ಬೂಕರ್ ಪ್ರಶಸ್ತಿಗಳು 2025 ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ಮಾತಾಡಿದ್ವಿ. ಸೊ ಇಲ್ಲಿ 2 ಪ್ರಶಸ್ತಿ ಬರುತ್ತೆ. ಒಂದು ಬೂಕರ್ ಪ್ರೈಸು, ಇನ್ನೊಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸು. ಇವೆರಡುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಏನು, ಯಾರ್ಯಾರಿಗೆ ಬೂಕರ್ ಪ್ರೈಸ್ ಬಂದಿತ್ತು, ಭಾರತೀಯರಿಗೆ ಯಾರು ಬಂದಿದೆ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥವ್ರು ಯಾರು, ಅದೆಲ್ಲವನ್ನು ನೀವು ಕ್ಲಾಸ್ ನಂಬರ್ 804ರಲ್ಲಿ ನೋಡಲೇಬೇಕು. ಭಾಳ ಇಂಪಾರ್ಟೆಂಟು. ವಿತ್ PYQಗಳನ್ನು ಸಾಲ್ವ್ ಮಾಡಿದೆ. ಒಂದು ಸಿಂಪಲ್ ಆಗಿ ಹೇಳೋದಾದರೆ, ಈಗ ಪ್ರಪಂಚದ ಯಾವುದೋ ಭಾಷೆಯಲ್ಲಿ ಒಂದು ಕಾದಂಬರಿ ಇದೆ, ಭಾಳಷ್ಟು ಫೇಮಸ್ ಆಗಿದೆ. ಆ ಕಾದಂಬರಿಯನ್ನು ಇಂಗ್ಲೀಷ್ ಭಾಷೆಗೆ ಅನುವಾದಿಸಿ ಅದನ್ನು ಇಂಗ್ಲೆಂಡ್ ಅಥವಾ ನಾರ್ದರ್ನ್ ಐಲ್ಯಾಂಡಲ್ಲಿ ಪ್ರಿಂಟ್ ಮಾಡಿರಬೇಕು, ಅಲ್ಲಿ ಪಬ್ಲಿಷ್ ಆಗಿರಬೇಕು. ಅಂತಹ ಕೃತಿಗಳಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಕೊಡ್ತಾರೆ. ಇನ್ನು ನಾರ್ಮಲ್ ಬೂಕರ್ ಪ್ರೈಸ್ ಯಾರಿಗೆ ಕೊಡ್ತಾರೆ ಏನು ಅಂತ ಅದೆಲ್ಲ ಗೊತ್ತಿರತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ ಬರೆದ ಮತ್ತು ಯುನೈಟೆಡ್ ಕಿಂಗ್ಡಮ್ ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟವಾದ ಅತ್ಯುತ್ತಮ ಕಾದಂಬರಿಗೆ ಬೂಕರ್ ಪ್ರೈಸು, ಇಂಗ್ಲೀಷ್ನಲ್ಲಿ ಬರೆಯದೆ ಪ್ರಪಂಚದ ಯಾವುದೋ ಭಾಷೆಯಲ್ಲಿ ಬರೆದ, ಅಂದರೆ ನಮ್ಮ ಹಿಂದಿ, ನಮ್ಮ ಕನ್ನಡದಲ್ಲಿ ಬರೆದಿರ್ಬೋದು, ಅಂತಹ ಕೃತಿಯನ್ನು ಇಂಗ್ಲೀಷ್ಗೆ ಅನುವಾದಿಸಿರ್ತಕ್ಕಂಥವ್ರಿಗೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್. ಪ್ರೈಸ್ ಮನಿ 50,000 ಪೌಂಡ್ ಇತ್ತು, ಈಗ 1,00,000 ಪೌಂಡ್ ಆಗ್ತಾ ಇದೆ. ಹೆಸರು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಕರಿತಾ ಇದ್ವಿ, ಈಗ ಬುಕ್ಮನ್ ಇಂಟರ್ನ್ಯಾಷನಲ್ ಪ್ರೈಸ್ ಆಗ್ತಾ ಇದೆ. ಹೀಗೆ ಈ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಭಾರತೀಯರು ಇಬ್ಬರಿದ್ದಾರೆ. ಒಬ್ಬರು ಗೀತಾಂಜಲಿ ಶ್ರೀ ಅಂತಕ್ಕಂಥವರಿಗೆ ಅವರ ರೇತ್ ಸಮಾಧಿ ಎನ್ನುವ
ಒಂದು ಹಿಂದಿ ಕೃತಿಯನ್ನು, ಹಿಂದಿ ಕಾದಂಬರಿಯನ್ನು ಇಂಗ್ಲೀಷ್ಗೆ ಅನುವಾದಿಸಿದ್ರು ಡೈಸಿ ರಾಕ್ವೆಲ್ ಅವರು. ಅದಕ್ಕೆ ಏನು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಭಾರತಕ್ಕೆ ಫಸ್ಟ್ ಟೈಮು. ಅದಾದಮೇಲೆ ಕನ್ನಡದಲ್ಲಿದ್ದಂತಹ ಏನು ದೀಪದ ಅಣತೆ, ಹಾರ್ಟ್ ಲ್ಯಾಂಪ್ ಅಂತೇನಿದೆ, ಆ ಒಂದು ಕೃತಿಯನ್ನು ಹಾರ್ಟ್ ಲ್ಯಾಂಪ್ ಅಂತ ಅನುವಾದಿಸಿದ್ರು ದೀಪಾ ಭಾಸ್ಕರ್ ಅವರು. ಮೂಲ ಲೇಖಕರು ಬಾನು ಮುಷ್ತಾಕ್ ಅವರು, ಕನ್ನಡದ ಕೃತಿ. ಸೊ ಹಾಗಾಗಿ ಇವೆಲ್ಲ ನೆನ್ಪಿಡಬೇಕು. ಜೊತೆಗೆ ಇದು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್. ಆದರೆ ಬೂಕರ್ ಪ್ರೈಸ್ ಯಾರಿಗೆ ಸಿಕ್ಕಿತ್ತು ಅಂದರೆ VS ನೈಪಾಲ್ ಅವರಿಗೆ, ಸಲ್ಮಾನ್ ರಶ್ದೀರ್ ಅವರಿಗೆ, ಅರುಂಧತಿ ರಾಯ್ ಅವರಿಗೆ, ಕಿರಣ್ ದೇಸಾಯಿರವರಿಗೆ, ಅರವಿಂದ್ ಅಡ್ಗಿರ್ ಅವರಿಗೆ. ಯಾವ ವರ್ಷ ಯಾವ ಕೃತಿ ಪದೇ ಪದೇ ಸಾಕಷ್ಟು ಬಾರಿ ಹೇಳಿ ನಮಗೆ ಸಾಕಾಗಿದೆ. ಒಂದು ಸಲ ಎಷ್ಟಂದರೆ ಈ ಕ್ಲಾಸ್ ನಂಬರ್ 804 ನೋಡಿಬಿಡಿ, ಕ್ಲಿಯರ್ ಆಗುತ್ತೆ. ಇಲ್ಲ ಸರ್ ನಮ್ಗೆ ಇನ್ನೂ ಅಂತಾರಾಷ್ಟ್ರೀಯ ಬೂಕರ್ ಪ್ರೈಸ್ ಏನು ಏನೇನೋ ಹೇಳ್ತಾ ಇದ್ರೆ ಅನಿಸಿದರೆ ಏನು ಮಾಡೋಕ್ಕಾಗಲ್ಲ. ಕರೆಂಟ್ ಅಫೇರ್ಸಲ್ಲಿ ಇಷ್ಟು ಮಾತ್ರ ಹೇಳ್ಬೋದು. ಎಲ್ಲವನ್ನ ಏನು ಹೇಳ್ತಾ ಹೋದರೆ ಸಮಯ ಸಾಕಾಗಲ್ಲ. ಇನ್ನು ಬೇಕಾದಷ್ಟು ವೀಡಿಯೋ ಮಾಡೋವಿದೆ. ಇಲ್ಲ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ದರೆ ಅವ್ರಿಗೆ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇಲ್ಲ ಅಂದಂಗೆ ಅಷ್ಟೇ ಅರ್ಥ, ಇನ್ನೇನೂ ಇಲ್ಲ. ಯಾವಾಗ ಸುದ್ದಿಗೆ ಬಂದರೆ ಅವಾಗ ಮಾತಾಡಿರ್ತೀವಿ. ಇದು ಜುಲೈ 2026 ಪಾರ್ಟ್ 4 ವಿಡಿಯೋ. ಜೂನ್ 2026 ಪಾರ್ಟ್ 2 ವಿಡಿಯೋ ಹೋಗಿ ನೋಡಿ, ಕ್ಲಾಸ್ ನಂಬರ್ 1139. ಅದರಲ್ಲಿ ಏನು ಹೇಳಿದ್ವಿ? 2026 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಗೆದ್ದ ಪುಸ್ತಕ ಯಾವುದು? ತೈವಾನ್ ಟ್ರಾವೆಲಾಗ್ ಅಂತ. 2026 ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಈಗ ಆಲ್ರೆಡಿ ಅನೌನ್ಸ್ ಆಗಿ ಎಲ್ಲ ಪ್ರಶಸ್ತಿ ಕೊಟ್ಟಾಯಿತು. ತೈವಾನ್ ಟ್ರಾವೆಲಾಗ್ ವಿನ್ಸ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2026. ಅದರ ಕೃತಿಕಾರರು ಯಾರು, ಯಾವ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ ಏನು ಅಂತ ಕ್ಲಾಸ್ ನಂಬರ್ 1139 ನೋಡಿ. ಒಂದು ಸ್ವಲ್ಪ ರೀಕ್ಯಾಪ್ ಮಾಡ್ಕೊಂಬಿಡೋಣ. ದ ನಾವೆಲ್ ತೈವಾನ್ ಟ್ರಾವೆಲಾಗ್ ಬೈ ತೈವಾನೀಸ್ ಆಥರ್ ಯಾಂಗ್ ಶಾಂಗ್ಜೈ. ಇವರು ಮ್ಯಾಂಡರಿನ್ ಚೈನೀಸ್ ಅಂತಕ್ಕಂಥ ಭಾಷೆಯಲ್ಲಿ ಬರೆದಿದ್ರು. ತೈವಾನಿನ ಆಥರ್ ಯಾಂಗ್ ಶಾಂಗ್ಜೈ, ತೈವಾನ್ ಟ್ರಾವೆಲಾಗ್. ಅದನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿದ್ದಾರೆ ಲಿನ್ ಕಿಂಗ್ ಅವರು. ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2026 ಸಿಕ್ಕಿದೆ. 50,000 ಪೌಂಡು ಪ್ರೈಸ್. ಇಬ್ಬರು 50-50 ಹಂಚ್ಕೊಳ್ತಾರೆ. ಮುಂದೆ 2027ರಲ್ಲಿ ಇದೇ ಬುಕ್ಮನ್ ಇಂಟರ್ನ್ಯಾಷನಲ್ ಪ್ರೈಸ್ ಕೊಟ್ಟಾಗ ಆಗ 1,00,000 ಪೌಂಡು ಪ್ರೈಸ್ ಮನಿ ಮೂಲ ಲೇಖಕರು ಮತ್ತು ಅನುವಾದಕರು 50,000 ಪೌಂಡು ಪಡೆಯಲಿದ್ದಾರೆ. ರೈಟ್. 2022ರಲ್ಲಿ ಗೀತಾಂಜಲಿ ಶ್ರೀರವರು ಬರೆದ ರೇತ್ ಸಮಾಧಿ ಅಂತಕ್ಕಂಥ ಕೃತಿಯನ್ನು ಟಾಂಬ್ ಆಫ್ ಸ್ಯಾಂಡ್ ಎಂದು ಅನುವಾದಿಸಿದ್ರು ಡೈಸಿ ರಾಕ್ವೆಲ್ಲರು ಅವರಿಗೆ. 2025ರಲ್ಲಿ ದೀಪದ ಅಣತೆ ಅಥವಾ ಹಾರ್ಟ್ ಲ್ಯಾಂಪ್ ಏನಿದೆ, ಸೊ ನಮ್ಮ ಬಾನು ಮುಷ್ತಾಕ್ ಅವರು ಬರೆದಿದ್ರು. ದೀಪಾ ಭಾಸ್ಕರ್ ಅವರು ಕೂಡ ಕನ್ನಡಿಗರೇ ಅನುವಾದಿಸಿದ್ರು, ಅವ್ರಿಗೂ ಕೂಡ ಸಿಕ್ಕಿತ್ತು. ಇನ್ನು ಬಹಳಷ್ಟು ಪ್ರಶ್ನೆಗಳು ಕೂಡ ಬಂದಿದ್ದಾವೆ. 2025ರ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಮೊನ್ನೆ KSS IDC BWSSB ಗ್ರೂಪ್ A and B ಎಕ್ಸಾಮಲ್ಲಿ ಕೇಳಿದ್ರು. ಅದ್ರ ಬಗ್ಗೆ ನೋಡಿ, ಯಾಕೆ ಯಾವ ಹೇಳಿಕೆ ಸರಿ ಇದೆ, ಯಾವ ಹೇಳಿಕೆ ತಪ್ಪು ಅಂತ ಇದನ್ನು ಸಾಲ್ವ್ ಮಾಡಿ ತೋರಿಸಿದ್ದೀನಿ, ಹೋಗಿ ನೋಡಿ. ಕ್ವಶನ್ ನಂಬರ್ 8. ದೇಶದಲ್ಲಿ ಸಹಕಾರಿ ಸಂಘಗಳ ಬೆಳವಣಿಗೆಗೆ ಉತ್ತೇಜನ ನೀಡಲು ಸಹಕಾರಿ ಜೀವ ವಿಮಾ ಕಂಪನಿಯೊಂದನ್ನು ಸ್ಥಾಪಿಸಲಾಗುವುದು ಎಂದು ಕೇಂದ್ರದ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ. ಯೂನಿಯನ್ ಹೋಮ್ ಅಂಡ್ ಕೋಆಪರೇಷನ್ ಮಿನಿಸ್ಟರ್ ಅಮಿತ್ ಶಾ said cooperative life insurance company will be set up to boost the growth of cooperatives in the country. ನಮ್ಮ ದೇಶದಲ್ಲಿ ಸಹಕಾರ ಕ್ಷೇತ್ರ ಕೊಟ್ಟಿರ್ತಕ್ಕಂಥ ಉದ್ಯೋಗಗಳನ್ನು ಬೇರೆ ಯಾವ ಕ್ಷೇತ್ರ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಜಸ್ಟ್ ನಮ್ಮ ಏನು KMF ಇಂದನೇ ಲಕ್ಷಾಂತರ ರೈತರಿಗೆ ಉದ್ಯೋಗ ಸಿಕ್ಕಿದೆ. ಅದೇ ಥರ ದೇಶದಲ್ಲಿ ಎಷ್ಟಿರ್ಬೋದು ಗಮನಿಸಿ. ಇಂತಹ ಕೋಆಪರೇಟಿವ್ ಸೆಕ್ಟರ್, ನಾವು ಬರೀ ಡೈರಿ ವಿಚಾರ ಹೇಳ್ತಾ ಇಲ್ಲ, ಕೋಆಪರೇಟಿವ್ ಸೆಕ್ಟರ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದೆ. ಇಂತಹ ಕೋಆಪರೇಟಿವ್ ಕ್ಷೇತ್ರದಲ್ಲಿ ಒಂದು ಕೋಆಪರೇಟಿವ್ ಲೈಫ್ ಇನ್ಶೂರೆನ್ಸ್ ಕಂಪನಿಯನ್ನು ತರಬೇಕು ಅಂತ ಕೇಂದ್ರದ ಮೊಟ್ಟ ಮೊದಲ ಪ್ರಪ್ರಥಮ ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು, ಕೇಂದ್ರದ ಗೃಹ ಸಚಿವರು ಕೂಡ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಸಹಕಾರಿ ವಿಮಾ ಕಂಪನಿ ಶಾ ಘೋಷಣೆ, ಸಹಕಾರ ಸಂಘಗಳ ವಹಿವಾಟನ್ನು ಹೊಸ ವಲಯಗಳಿಗೆ ವಿಸ್ತರಿಸುವ ಉದ್ದೇಶ.
ದೇಶದಲ್ಲಿ ಸಹಕಾರ ವಲಯವು ಹೆಚ್ಚು ವಿಸ್ತರಿಸಬೇಕು ಎಂಬ ಉದ್ದೇಶದಿಂದ ಸಹಕಾರಿ ಜೀವ ವಿಮಾ ಕಂಪನಿಯೊಂದನ್ನು ಆರಂಭಿಸಲಾಗುವುದು ಎಂದು ಸಹಕಾರ ಸಚಿವರು ಆಗಿರತಕ್ಕಂಥ ಅಮಿತ್ ಶಾ ಅವರು ಹೇಳಿದರು. ಸಹಕಾರ ತತ್ವದ ಆಧಾರದಲ್ಲಿ ಜನ್ಮ ತಳೆದಿರುವ ಭಾರತ ಟ್ಯಾಕ್ಸಿ ಸೇವೆಯನ್ನು ಮುಂದಿನ 2 ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಿಸಲಾಗುವುದು ಅಂತ ಹೇಳಿದರು. ಯಾವ ಸಂದರ್ಭದಲ್ಲಿ ಅಂದರೆ ಸಹಕಾರ ಸಚಿವಾಲಯ ಸ್ಥಾಪನೆಯಾಗಿ 5ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ. ದೇಶದಲ್ಲಿ ಅಂದಾಜು 8.5 ಲಕ್ಷ ಸಹಕಾರ ಸಂಘಗಳಿದ್ದಾವೆ. 30 ಕೋಟಿಗೂ ಹೆಚ್ಚು ಸದಸ್ಯರಿದ್ದಾರೆ. ನಾವು ಸಹಕಾರ ವಲಯದಲ್ಲಿ ಆರಂಭಿಸಲಿರುವ ಜೀವ ವಿಮಾ ಕಂಪನಿಯು ವಿಮಾ ವಲಯದಲ್ಲಿ ಸಹಕಾರ ಸಂಘಗಳ ಬೆಳವಣಿಗೆಗೆ ನೆರವಾಗಲಿದೆ. ದೇಶದಲ್ಲಿ ಈಗ ಆಲ್ರೆಡಿ 26 ಜೀವ ವಿಮಾ ಕಂಪನಿಗಳು ಇದ್ದಾವೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು. So Honorable Home Minister and Cooperation Minister Shri Amit Shah addressed the 5th Foundation Day of the Ministry of Cooperation. ಇಲ್ಲಿ ನವದೆಹಲಿಯಲ್ಲಿ. ಕ್ವಶನ್ ನಂಬರ್ 9. ಭಾರತೀಯ ನೌಕಾಪಡೆಯು ತನ್ನ 6ನೇ ಪ್ರಾಜೆಕ್ಟ್ 17A ಸ್ವದೇಶಿ ಸ್ಟೆಲ್ತ್ ಫ್ರಿಗೇಟ್ ಮಹೇಂದ್ರಗಿರಿಯನ್ನು ಜುಲೈ 11ರಂದು ವಿಶಾಖಪಟ್ಟಣಂನಲ್ಲಿ ದೇಶದ ನೌಕಾಸೇನೆಗೆ ಸಮರ್ಪಣೆ ಮಾಡಲಾಯಿತು. ದ ಇಂಡಿಯನ್ ನೇವಿ ವಿಲ್ ಕಮಿಷನ್ ಇಟ್ಸ್ 6th ಪ್ರಾಜೆಕ್ಟ್ 17A ಇಂಡಿಜಿನಸ್ ಸ್ಟೆಲ್ತ್ ಫ್ರಿಗೇಟ್ ಮಹೇಂದ್ರಗಿರಿ F-38 ಎಟ್ ವಿಶಾಖಪಟ್ಟಣಂ ಆನ್ ಜುಲೈ 11. ಸೊ ಮಹೇಂದ್ರಗಿರಿ INS ಮಹೇಂದ್ರಗಿರಿಯನ್ನು ದೇಶಕ್ಕೆ ಲೋಕಾರ್ಪಣೆ ಮಾಡಲಾಯಿತು. ಯಾವ ಸ್ಥಳದಲ್ಲಿ ಅಂದರೆ ವಿಶಾಖಪಟ್ಟಣಂನಲ್ಲಿ. 11ಕ್ಕೆ ಮಹೇಂದ್ರಗಿರಿ ನೌಕಾಪಡೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಭಾರತದಲ್ಲಿಯೇ ನಿರ್ಮಾಣಗೊಂಡ ಮಹೇಂದ್ರಗಿರಿ ಯುದ್ಧ ನೌಕೆಯು ಇದೇ ಜುಲೈ 11ರಂದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನೌಕಾಪಡೆಗೆ ಸೇರಲಿದೆ. ಇಲ್ಲಿ ತಮಿಳುನಾಡು ಅಂತ ಕೊಟ್ಟಿದ್ದಾರೆ, ರಾಂಗ್ ಆಯಿತು. ಭಾರತೀಯ ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋದವರು ಇದನ್ನು ಡಿಸೈನ್ ಮಾಡಿದ್ದಾರೆ. ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅವರು ಇದನ್ನು ಬಿಲ್ಡ್ ಮಾಡಿದ್ದಾರೆ. ಪ್ರಾಜೆಕ್ಟ್ 17A ಯೋಜನೆಯಡಿ ನಿರ್ಮಾಣಗೊಂಡ 6ನೇ ಯುದ್ಧ ನೌಕೆಯೂ ಇದಾಗುತ್ತೆ. ಇದನ್ನು ಮೊನ್ನೆ ರೀಸೆಂಟಾಗಿ ಮಾತಾಡ್ದಂಗಿತ್ತು. ಈಗ ಕಮಿಷನ್ ಆಗ್ತಾ ಇದೆ, ಹಾಗಾಗಿ ಮತ್ತೊಮ್ಮೆ ಸುದ್ದಿಗೆ ಬಂದಿದೆ. ಸೊ 11th ಜುಲೈ 2026 ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಕಮಿಷನ್ ಮಾಡಿದರು INS ಮಹೇಂದ್ರಗಿರಿಯನ್ನು. ಎಲ್ಲಿ? ವಿಶಾಖಪಟ್ಟಣಂನಲ್ಲಿ. ಯಾರು ಡಿಸೈನ್ ಮಾಡಿದ್ದಾರೆ ಇದನ್ನು? ವಾರ್ಶಿಪ್ ಡಿಸೈನ್ ಬ್ಯೂರೋ ನಮ್ಮ ನೌಕಾಪಡೆಯದು. ಯಾರು ಬಿಲ್ಡ್ ಮಾಡಿದ್ದಾರೆ ಇದನ್ನು? ಮಜ್ಗನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDL ಮುಂಬೈ ಅವರು ಬಿಲ್ಡ್ ಮಾಡಿದ್ದಾರೆ. 75% ಇಂಡಿಜಿನಸ್ ಕಂಟೆಂಟೇ ಇದೆ. ಇದೊಂದು ಸ್ಟೆಲ್ತ್ ಫ್ರಿಗೇಟ್ ಅಂದರೆ ಎದುರಾಳಿಯ ರೆಡಾರ್ನಿಂದ ಕಣ್ತಪ್ಪಿಸಿ ಹೋಗ್ತಕ್ಕಂತಹ ಒಂದು ಶಕ್ತಿಯನ್ನು ಹೊಂದಿದೆ. 75% ನಮ್ಮ ಇಂಡಿಜಿನಸ್ ಬಿಲ್ಟ್ ಆಗಿರ್ತಕ್ಕಂಥದ್ದು ಇದರ ಪ್ರಮುಖ ಅಂಕಿಅಂಶವಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ 2026 ಫಿಫಾ ವಿಶ್ವಕಪ್ನಲ್ಲಿ ನಾರ್ವೆ ವಿರುದ್ಧ 2-1 ಅಂತರದ ಸೋಲನ್ನು ಅನುಭವಿಸಿದ ನಂತರ ಹೊರಹೋಯಿತು ಮತ್ತು ಬ್ರೆಜಿಲ್ನ ನಾಯಕ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅವರು ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿಯನ್ನು ಘೋಷಿಸಿದರು. ಯಾರು? ಬ್ರೆಜಿಲ್ನ ವೆಟರನ್ ಪ್ಲೇಯರ್ ನೇಮರ್ ಜೂನಿಯರ್ ಅನೌನ್ಸ್ಡ್ ಈಸ್ ರಿಟೈರ್ಮೆಂಟ್. ಬ್ರೆಜಿಲ್ ತಂಡ ವಿಶ್ವಕಪ್ನ 16ರ ಘಟ್ಟದಲ್ಲಿ ನಾರ್ವೆ ವಿರುದ್ಧ 1-2 ಸೋತು ನಿರ್ಗಮಿಸುತ್ತಿದ್ದಂತೆ ಬ್ರೆಜಿಲ್ ತಂಡದ ನಾಯಕ ತಾರಾ ಆಟಗಾರ ನೇಮರ್ ಜೂನಿಯರ್ 16 ವರ್ಷಗಳ ತಮ್ಮ ಅಂತಾರಾಷ್ಟ್ರೀಯ ಫುಟ್ಬಾಲ್ ಜೀವನಕ್ಕೆ ವಿದಾಯವನ್ನು ಹೇಳಿದರು. ಪಂದ್ಯ ಸೋತ ನಂತರ ಅಭಿಮಾನಿಗಳತ್ತ ಮುಖ ಮಾಡಿದ ನೇಮರ್ ಕಣ್ಣೀರು ಸುರಿಸುತ್ತಾ ಭಾವುಕರಾದರು. ಇದೇ ವೇಳೆ ವೃತ್ತಿ ಜೀವನ ಆರಂಭಿಸಿದ ಸ್ಥಳದಲ್ಲೇ ಅಂತಾರಾಷ್ಟ್ರೀಯ ಫುಟ್ಬಾಲ್ಗೆ ನಿವೃತ್ತಿ ಹೇಳುತ್ತಿರುವುದಾಗಿ ಘೋಷಣೆ ಮಾಡಿದರು. ಅವರು ಒಟ್ಟು 130 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 80 ಗೋಲುಗಳನ್ನು ಗಳಿಸಿದ್ದಾರೆ. ಆ ಮೂಲಕ ಬ್ರೆಜಿಲ್ನ ಸರ್ವಕಾಲಿಕ ಅತಿ ಹೆಚ್ಚು ಗೋಲುಗಳನ್ನು ಗಳಿಸಿದ ಆಟಗಾರರು ಕೂಡ ಆಗಿದ್ದಾರೆ. ಜೊತೆಗೆ 2 ಒಲಿಂಪಿಕ್ ಪದಕ ಗೆದ್ದಿರುವ ಅವರು ಬ್ರೆಜಿಲ್ನ ದಿಗ್ಗಜ ಪಿಲೆ ಅವರ ದಾಖಲೆಯನ್ನು ಕೂಡ ಹಿಂದಿಕ್ಕಿದ್ದಾರೆ. 4 ವರ್ಲ್ಡ್ ಕಪ್ಗಳಿಂದ 9 ಗೋಲ್ ಗಳಿಸಿದ್ದಾರೆ. ಸೊ ಬಹಳಷ್ಟು ಒಳ್ಳೆ ಆಟಗಾರ ಅಂತ ಹೇಳ್ಬೋದು. ಅಂದರೆ ಫುಟ್ಬಾಲಲ್ಲಿ ಸಾಕಷ್ಟು ಟೆಕ್ನಿಕ್ಸ್ ಇರ್ತವೆ. ಆ ಟೆಕ್ನಿಕ್ಸ್ಗಳನ್ನು ಕರಗತ ಮಾಡಿಕೊಂಡಿರ್ತಕ್ಕಂಥ ಕೆಲವು ಆಟಗಾರರು ಇರ್ತಾರೆ. ಎದುರಾಳಿ ಆಟಗಾರನ ಕಣ್ತಪ್ಪಿಸಿ ಅವ್ರನ್ನ ಭಾಳಷ್ಟು ಗೊಂದಲಕ್ಕೀಡು ಮಾಡಿ ಬಾಲನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಟೆಕ್ನಿಕ್ಗಳಲ್ಲಿ ಜೂನಿಯರ್ ನೇಮಾರ್ ಅವರು ಬಹಳ ಪ್ರಸಿದ್ಧರು. ಅವರು ಇವತ್ತು ಫುಟ್ಬಾಲಿಂದ ವಿದಾಯವನ್ನು ಘೋಷಣೆ ಮಾಡಿದ್ದಾರೆ. ಓಕೆ, ಈಗ ಆಲ್ರೆಡಿ ಒಂದು ಕಡೆ ಅರ್ಜೆಂಟೈನಾ ತಂಡ ಫೈನಲ್ಗೆ ಹೋಗಿದೆ, ಇನ್ನೊಂದು ಕಡೆ ಸ್ಪೇನ್ ಕೂಡ ಫೈನಲ್ಗೆ ಹೋಗಿದೆ. ಇದೇ 19ರಂದು ಅರ್ಜೆಂಟೈನಾ ವರ್ಸಸ್ ಸ್ಪೇನು ಫೈನಲ್ ಪಂದ್ಯ ಕೂಡ ನಡೆಯಲಿದೆ. ಅದಾದಮೇಲೆ ಫುಟ್ಬಾಲ್
ಫಿಫಾ ವರ್ಲ್ಡ್ ಕಪ್ 2026 ಮೇಲೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀವಿ. ಆವಾಗ ಕಂಪ್ಲೀಟಾಗಿ ಡೀಟೇಲ್ಗಳನ್ನು ಹೇಳೋಣ. ಈ ಒಟ್ಟಾರೆಯಾಗಿ ನೇಮರ್ ಜೂನಿಯರ್ ಇತ್ತೀಚೆಗೆ ಫುಟ್ಬಾಲಿಂದ ನಿವೃತ್ತಿಗೊಂಡರು. ಅವರು ಯಾವ ದೇಶದ ಆಟಗಾರ ಅಂತ ಕೇಳ್ಬೋದು ಸಿಂಪಲ್ ಆಗಿ. ಇಷ್ಟು ಡೀಟೇಲ್ ಆಗಿತ್ತು. ಇದು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 1185 ಮತ್ತು ಜುಲೈ 2026ರ 4ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಇದರ PDF ಅನ್ನು ಆದಷ್ಟು ಶೀಘ್ರದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.